ಹರೇ ರಾಮ. ಒಂದು ಮಾಸದಲ್ಲಿ ಪಕ್ಷಗಳು ಎಷ್ಟು? ಯಾವ್ಯಾವುದು? ಒಂದು ಪಕ್ಷದಲ್ಲಿ ದಿನಗಳು ಎಷ್ಟು? ಅವು ಯಾವುವು? ಇಲ್ಲಿ ಬೇಗ ಹುಣ್ಣಿಮೆ ಆಗಿದೆ, ಸ್ವಲ್ಪ ನಿಧಾನ ಹುಣ್ಣಿಮೆ ಆಗಿದೆ. ಆಮೇಲೆ ಆಯ್ತು. ಈ ಮಿತಿಗಳಿಗೆ ಈ ಹೆಸರು ಯಾಕೆ? ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಅಷ್ಟಮಿ, ದಶಮಿ, ಈ ಹೆಸರಲ್ಲೇ ಯಾಕೆ ಹೇಳ್ತೀರಾ? ಒಂದು ಅರ್ಥ ಇರ್ಬೇಕಲ್ವಾ? ಹಿಂದಿನ ಕಾಲದಲ್ಲಿ ಹೆಸರು ಇಡಬೇಕಾದ್ರೆ ಅರ್ಥ ಇದ್ದು ಹೆಸರು ಇಡ್ತಾ ಇದ್ರು. ಈಗ ಭೀಮಸೇನ ಅಂದ್ರೆ ಏನು? ಭೀಮ ಅಂದ್ರೆ ಭಯಂಕರ ಅಂತ. ಭೀಮಸೇನ ಅಂದ್ರೆ ಭಯಂಕರವಾದ ಸೇನೆ, ಒಂದು ಮನುಷ್ಯನೇ ಭಯಂಕರವಾದ ಸೇನೆ ಇದ್ದ ಹಾಗೆ ಅಂತ. ಒನ್ ಮ್ಯಾನ್ ಆರ್ಮಿ, ಅದು ಭೀಮಸೇನ. ಅದು ಅರ್ಜುನ ಅಂದ್ರೆ ಬಿಳಿ ಬಣ್ಣ ಅರ್ಜುನನದ್ದು, ಆ ಶಬ್ದಕ್ಕೆ ಬಿಳಿ ಅಂತ ಅರ್ಥ. ಅದು ಹಾಗಾಗಿ ಅರ್ಜುನ ಅರ್ಥ ಇದೆ ಅಂತ ಪ್ರತಿಯೊಂದಕ್ಕೂ ಅಂತ. ಹಾಗೆ ಈ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ ಅಂದ್ರಲ್ಲಿ ಏನು ಹೇಳ್ತೀರಾ? ಗ್ರೆಗೋರಿಯನ್ ಕ್ಯಾಲೆಂಡರ್ ನಿಮ್ಗೆ ಜಾಸ್ತಿ ಅರ್ಥಗಳು ಸಿಗೋದಿಲ್ಲ. ಈಗ ಇವತ್ತು ತಾರೀಕು ಎಷ್ಟು? ಯಾವ 16? ನವೆಂಬರ್ 16 ಅನ್ನೋದಕ್ಕೆ ಅದು ನಮ್ಮ ನಿಮ್ಮ ಅಗ್ರಿಮೆಂಟ್ ಮಾತ್ರ. ಅದಕ್ಕೇನು ಬೇರೆ ತಾತ್ವಿಕ ಅರ್ಥ ಇಲ್ಲ. ಆದರೆ ಹುಣ್ಣಿಮೆ ಅನ್ನೋದಕ್ಕೆ ಆಕಾಶದಲ್ಲಿ ಆಧಾರ ಇದೆ. ಹುಣ್ಣಿಮೆ ದಿನ ಆಕಾಶದಲ್ಲಿ ಪೂರ್ಣಚಂದ್ರ ಇರ್ತಾನೆ, ಅಮಾವಾಸ್ಯೆ ದಿನ ಚಂದ್ರ ಇರೋದಿಲ್ಲ. ಈಗ ಹೇಳಿ, ಈ ದಶಮಿ, ಚತುರ್ಥಿ, ಪಂಚಮಿಗೆಲ್ಲ ಏನರ್ಥ? ಅದೊಂದು ಕ್ರಮದಲ್ಲಿ ಹೋಗಿದೆ ನೋಡಿ. ದ್ವಿತೀಯ 2, ತೃತೀಯ 3, ಪಂಚಮಿ 5, ಅಷ್ಟಮಿ 8, ಸಂಖ್ಯಾಕ್ರಮದಲ್ಲಿ ಹೋಗಿದ್ದಾರೆ. ಯಾಕೆ ಹೋಗಿದೆ ಹೀಗೆ ಹೇಳ್ತೀರಾ? ಗೊತ್ತಾ ನಿಮಗೆ? ಮಕ್ಕಳೇ, ಏನಾಗುತ್ತೆ ಗಮನಿಸಿ ಅಂತ. ಈ ಶುಕ್ಲ ಪಕ್ಷ ಅಂತ ಅನ್ಕೊಳ್ಳಿ ನೀವು. ಪ್ರತಿಪದಗೆ ಏನಾಗುತ್ತೆ? ರಾತ್ರಿ. ದ್ವಿತೀಯಗೆ ಏನಾಗುತ್ತೆ? ತೃತೀಯಗೆ ಏನಾಗುತ್ತೆ? ಏನಾಗ್ತಾ ಹೋಗುತ್ತೆ ಅದು ಹೇಳ್ತೀರಾ? ಚಂದ್ರ ಪೂರ್ಣ ಆಗ್ತಾ ಬರ್ತಾನೆ ಅಲ್ವಾ? ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ, ಶುಕ್ಲ ಪಕ್ಷದಲ್ಲಿ. ಹಾಗಾಗಿಯೇ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದಳು. ನಿಮಗೆ ನಾವು ಉದಾಹರಣೆ ಕೊಡೋದಾದ್ರೆ, ನಮ್ಮ ಗುರುಕುಲದಲ್ಲಿ ನೀವು ಬೆಳೆದ್ರಿ ಹೇಗೆ ಅಂದ್ರೆ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಅಂತ. ಆ ಉಪಮೆ ಯಾಕೆ ಬಂತು ಅಂದ್ರೆ, ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನೇ ದಿನೇ ಬೆಳೀತಾನೆ. ಆ ಬೆಳೆಯುವ ಕ್ರಮವನ್ನೇ ಈ ತಿಥಿಗಳ ಹೆಸರುಗಳು ತೋರಿಸ್ತವೆ. ಪ್ರತಿಪದಿಗೆ 1 ಕಲೆ ಚಂದ್ರನದ್ದು, ದ್ವಿತೀಯಗೆ 2 ಕಲೆ, ತೃತೀಯಗೆ 3 ಕಲೆ, ಚತುರ್ಥಿ 4ನೆಯ ಕಲೆ ಬಂತು. ಚತುರ್ಥಿ 4ನೆಯದು ಅಂತ ಅರ್ಥ. ಪಂಚಮಿ 5ನೆಯದು, ಷಷ್ಠಿ 6ನೆಯದು, ಅಷ್ಟಮಿ 8ನೆಯದು, ನವಮಿ 9ನೆಯದು. ಅಂದ್ರೆ ಒಂದೊಂದೇ ಕಲೆ ಹೆಚ್ಚಾಗ್ತಾ ಬರ್ತದೆ ಚಂದ್ರನಲ್ಲಿ ಅಂತ. ಚತುರ್ದಶಿ ಹುಣ್ಣಿಮೆ ಅಲ್ಲಮ್ಮ, ಚತುರ್ದಶಿಗೆ 14, ತ್ರಯೋದಶಿಗೆ 13, ಚತುರ್ದಶಿಗೆ 14, ಹುಣ್ಣಿಮೆಗೆ ಎಷ್ಟು ಹೇಳು? ಅಲ್ಲಿಗೆ ಚಂದ್ರನಲ್ಲಿ ಎಷ್ಟು ಕಲೆಗಳಿದೆ? 15 ಕಲೆ ಇದೆಯಾ ಚಂದ್ರನಿಗೆ? 16. ಮತ್ತೆ ಇದು ಈಗ ಹುಣ್ಣಿಮೆ ಆದ್ಮೇಲೆ ಮತ್ತೆ ಮರುದಿನ ಒಂದು ದಿವಸ ಇರುತ್ತಾ? ಮರುದಿನ ಜಾಸ್ತಿ ಆಗುತ್ತಾ? ಅಮಾವಾಸ್ಯೆಯಲ್ಲಿ ಇಲ್ವಲ್ಲ ಏನು? ಅಮಾವಾಸ್ಯೆಯಲ್ಲಿ ಏನಿದೆ? ಅಮಾವಾಸ್ಯೆಯಲ್ಲಿ ಚಂದ್ರ ಇರ್ತಾನ? ಆ ಮಾ ಅಂದ್ರೆ ಶಬ್ದಕ್ಕೆ ಅರ್ಥನೇ ಹಾಗೆ ಅಂತ. ಮಾ ಅಂದ್ರೆ ಚಂದ್ರ, ಆ ಮಾ ಅಂದ್ರೆ ಚಂದ್ರ ಇಲ್ಲ ಅಂತ. ಚಂದ್ರ ಇದ್ರೆ ಅದು ಅಮಾವಾಸ್ಯೆ ಅಲ್ಲ. ನೀವೇ ಹೇಳಿ, ಚಂದ್ರ ಇದ್ರೆ ಅಮಾವಾಸ್ಯೆ ಆಗುತ್ತದು. ಹಾಗಾದ್ರೆ ಮತ್ತೆ ನೀವು 16 ಕಲೆ ಅಂತೀರಿ,
15 ಲೆಕ್ಕಕ್ಕೆ ಸಿಗುವಂಥದ್ದು. ಪಾಡ್ಯದಿಂದ ಶುರು ಮಾಡಿ ನಾವು ಹುಣ್ಣಿಮೆವರೆಗೆ ಹೋದರೆ 15 ದಿನ ಇರೋವಂಥದ್ದು. ಎಲ್ಲೋ ಇತ್ತು 16ನೇ ಕಲೆ? ಏನಾದ್ರು ಊಹೆ ಮಾಡ್ಬೋದಾ ಎಲ್ಲೋ ಇತ್ತು ಅಂತ? ಎಲ್ಲೋ ಇತ್ತು. ಚಂದ್ರನಿಗೆ 16 ಕಲೆ ಇದೆ ಅಂತ ಆದರೆ 16ನೇದು ಎಲ್ಲಿದೆ? 15 ನಮಗೆ ಲೆಕ್ಕಕ್ಕೆ ಸಿಗ್ತಾ ಇದೆ, ಆಕಾಶದಲ್ಲಿ ಗೋಚರಿಸ್ತಾ ಇದೆ. ಮತ್ತೊಂದು ಎಲ್ಲಿದೆ? ಶಿವನ ಶಿರದ ಮೇಲಿದೆ. 16ನೇ ಕಲೆ ಇರೋದು ಶಿವನ ಶಿರದಲ್ಲಿ. ಅದು ಇದಲ್ಲ, ಈ 15 ಕಲೆಗಳಲ್ಲಿ ಒಂದಲ್ಲ. ಶಿವನ ತಲೆ ಮೇಲೆ ಇರುವಂಥದ್ದು ಇದಲ್ಲ. ಅದು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂದರೆ, ಈ 15 ಕಲೆಗಳಿದೆಯಲ್ಲ, ಇವುಗಳಿಗೆ ವೃದ್ಧಿ ಕ್ಷಯ ಇದೆ. ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಆಮೇಲೆ ಕೃಷ್ಣ ಪಕ್ಷದಲ್ಲಿ ಕ್ಷಯ ಅಂತ. ವೃದ್ಧಿ ಕ್ಷಯ ಇದೆ. ಆದರೆ ಶಿವನ ಶಿರದ ಮೇಲಿನ ಚಂದ್ರಕಲೆಗೆ ವೃದ್ಧಿಯೂ ಇಲ್ಲ, ಕ್ಷಯವೂ ಇಲ್ಲ. ಆ ಶಿವನ ತಲೆ ಮೇಲೆ ಪೂರ್ತಿ ಆಗಿದ್ದು ನೋಡಿದ್ದೀರಾ ನೀವು? ಅದು ಹೆಚ್ಚಾಗ್ತಾ ಹೋಗೋದು ನೋಡಿದ್ದೀರಾ? ಪೂರ್ತಿ ಆಗೋದು ನೋಡಿದ್ದೀರಾ? ಅಲ್ಲ, ಅಮಾವಾಸ್ಯೆ ಆಗೋದು ನೋಡಿದ್ದೀರಾ ನೀವು? ಇಲ್ಲದೆ ಹೋಗೋದು ನೋಡಿದ್ದೀರಾ? ವ್ಯತ್ಯಾಸ ಇದೆ. ಶಿವನ ಶಿರದ ಮೇಲೆ ಇರ್ತಕ್ಕಂಥದ್ದು ಚೈತನ್ಯದ ಕಲೆ. ಅದು ಆ ಕಲೆಗೆ ಸಾವಿಲ್ಲ, ಆ ಕಲೆಗೆ ವೃದ್ಧಿ ಇಲ್ಲ, ಕ್ಷಯ ಇಲ್ಲ. ಈ ಈ ನಾವು ಕಾಣ್ತಕ್ಕಂಥ ಚಂದ್ರಕಲೆಗಳಿಗೆ ವೃದ್ಧಿ ಕ್ಷಯಗಳಿದೆ, ಗ್ರಹಣ ಇದೆ. ಎಲ್ಲರೂ ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯವಾ? ಶಿವನ ಶಿರದ ಮೇಲೆ ಇರ್ತಕ್ಕಂಥ ಚಂದ್ರಕಲೆಗೆ ಗ್ರಹಣ ಬಂದಿದ್ದೆ ಅನ್ನೋರು ನೀವು ಕೇಳಿದ್ದೀರಾ ಎಲ್ಲಾದರೂ? ಆ ಥರ ಚಿತ್ರ ಬಿಡಿಸಿದ್ ನೋಡಿದ್ದೀರಾ ಎಲ್ಲಾದರೂ? ಗ್ರಹಣ ಬರೋಕ್ಕೆ ಸಾಧ್ಯವಾ? ಶಿವನ ಶಿರದ ಮೇಲೆ ಇರ್ತಕ್ಕಂಥ ಚಂದ್ರಕಲೆಗೆ ಗ್ರಹಣ ಬರೋಕ್ಕೆ ಸಾಧ್ಯವಾ? ಗ್ರಹಣವಿಲ್ಲದ, ವೃದ್ಧಿ ಕ್ಷಯಗಳಿಲ್ಲದ, ಅಮಾವಾಸ್ಯೆ ಇಲ್ಲದೆ ಇರತಕ್ಕಂಥ ಕಲೆ ಅದು. ಚೈತನ್ಯದ ಕಲೆ ಅದು. ಅದು ಶಾಶ್ವತ, ಅದು ಅವಿನಾಶಿ, ಅದು ವೃದ್ಧಿ ಕ್ಷಯಗಳಿಲ್ಲದೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಎಷ್ಟು ಕಲೆಗಳು ಚಂದ್ರನಿಗೆ? 16 ಕಲೆ ಸೇರಿದ್ರೆ ಪೂರ್ಣಚಂದ್ರ. 15ರಲ್ಲಿ ಪೂರ್ಣ ಅಲ್ಲ. ಪೂರ್ಣಿಮೆ ಅಂತ ಯದ್ಯಪಿ ಹೆಸರಿದ್ರೂ ಕೂಡ ಇರೋದ್ರಲ್ಲಿ ಪೂರ್ಣಿಮೆ ಅಂತ ಅಷ್ಟೇ ಹೊರತು ಪರಿಪೂರ್ಣಿಮೆ ಅಲ್ಲ ಅದು. ಯಾಕೆಂದ್ರೆ ಒಂದು ಕಲೆ ಅಲ್ಲಿದೆ, ಶಿವನ ಚಿರದ ಮೇಲಿದೆ, ಪೂರ್ಣ ಅಲ್ಲ ಅದು. ಅದು ಸೇರಿ ಪೂರ್ಣ ಅಂತ. ಅಲ್ಲಿಗೆ 16 ಸೇರಿ ಪೂರ್ಣ ಅಂತ ಆಯ್ತಲ್ವಾ? ಚಂದ್ರನಲ್ಲಿ, ರಾಮಚಂದ್ರನಲ್ಲೂ ಕೂಡ ಹಾಗೆ 16 ಗುಣಗಳು ಸೇರಿ ಪೂರ್ಣ ಅವನು. ಚಂದ್ರ ಹೇಗೋ ರಾಮಚಂದ್ರನು ಕೂಡ ಹಾಗೆ. ಚಂದ್ರನಿಗಾದ್ರೂ ಒಂದು ಬೇರೆ ಎಲ್ಲೋ ಇದೆ, ಆದರೆ ರಾಮಚಂದ್ರನಿಗೆ ಹಾಗಲ್ಲ. ಎಲ್ಲವೂ ಅವನಲ್ಲಿ ಇದೆ. 16 ಗುಣಗಳು ಯಾವ್ಯಾವುದು ಹೇಳ್ತೀರಾ? 16 ಗುಣಗಳು ಹಳೆ ಪಾಠ ಒಪ್ಪಿಸ್ಬೇಕಲ್ಲ ನೀವು. 16 ಗುಣಗಳು ಯಾವ್ಯಾವುದು ರಾಮನದ್ದು? ವಾಲ್ಮೀಕಿಗಳು ಕಲ್ಪನೆ ಮಾಡಿರ್ತಕ್ಕಂಥ, ವಾಲ್ಮೀಕಿಗಳ ಹೃದಯದಲ್ಲಿ ಕಂಡಿರ್ತಕ್ಕಂಥ 16 ಗುಣಗಳು ನೆನಪಿದ್ಯಾ? ಶುರು ಮಾಡಿ ನೋಡೋಣ. ಹಾ, ಸರಿ ಇದೆ. 100ಕ್ಕೆ 100 ಸರಿ ಇದೆ. ಈ 16 ಗುಣಗಳು ಸೇರಿದ ಪರಿಪೂರ್ಣ ಪುರುಷ ರಾಮ. ಉಪನಿಷತ್ತುಗಳು ನಮ್ಮೊಳಗಿನ ಪರಮಾತ್ಮನನ್ನು ವರ್ಣನೆ ಮಾಡುವಾಗ, ಆತ್ಮವನ್ನು ವರ್ಣನೆ ಮಾಡುವಾಗ ಷೋಡಶ ಕಲಫ ಪುರುಷ ಅಂತ ವರ್ಣನೆ ಮಾಡಿದ್ದೇವೆ. 16 ಕಲೆಗಳಿವೆ ನಮ್ಮ ಆತ್ಮಕ್ಕೆ, ನಮ್ಮೊಳಗಿನ ಚೈತನ್ಯಕ್ಕೆ 16 ಕಲೆಗಳಿದೆ ಅಂತಲೇ ವರ್ಣನೆ ಮಾಡಿದ್ದೇವೆ. ಹಾಗೆ ರಾಮನು ಕೂಡ ಅವನು ಆತ್ಮಾರಾಮ. ಅವನು ಸುಮ್ಮನೆ ರಾಮ ಅಲ್ಲ, ಶಾಂತಿ ಸೀತೆ, ಆತ್ಮಾರಾಮ, ಸಂಸಾರ ಸಮುದ್ರ, ಗುರು ಮಾರುತಿ, ಇವೆಲ್ಲ ಅದಕ್ಕೆ ಪ್ರತೀಕಗಳು ಅಂತ, ಹಾಗಿರ್ತಕ್ಕಂಥದ್ದು ಅಂತ. ಅಯೋಧ್ಯೆ ಅನ್ನೋದು ನಮ್ಮ ಹೃದಯ, ನಮ್ಮ ದಹರ ಅಯೋಧ್ಯೆ ಅಂತ ಹೇಳ್ತಾರಲ್ಲ, ಇಲ್ಲೇ ಇದೆ ಇದು, ನಮ್ಮ ಹೃದಯದಲ್ಲೇ ಇದೆ ಇದು.
ಇವೆಲ್ಲ ಸೇರಿ ಅದು ರಾಮಾಯಣ ಅಂತ ಅನ್ಸ್ಕೊಳ್ತಕ್ಕಂಥದ್ದು. ಅಲ್ಲಿ ಈ ಷೋಡಶ ಕಲಃ ಪುರುಷ ಆತ್ಮಾರಾಮನಿಗೆ 16 ಗುಣಗಳೇ 16 ಕೊಲೆಗಳು, ಅವೆಲ್ಲ ಸೇರಿ ಅವನು ಪರಿಪೂರ್ಣ. ಇದು ಈ ವ್ಯಕ್ತಿತ್ವ ವಾಲ್ಮೀಕಿಗಳ ಹೃದಯದಲ್ಲಿದ್ದಿದ್ದು. ಅವರು ಕನಸು ಕಂಡಿದ್ದು ವಾಲ್ಮೀಕಿಗಳು, ಅವರು ಕಣ್ಮುಂದೆ ಕಟ್ಟಿದ್ದು ಈ 16 ಗುಣಗಳ ಪರಿಪೂರ್ಣ ಪುರುಷ ಯಾರು, ಎಲ್ಲಿದ್ದಾನವನು, ಈಗ ಇದ್ದಾನ ಅಂಥವನು. ದೇವರಲ್ಲ, ಮನುಷ್ಯ. ಅಂಥ ಮನುಷ್ಯ ಇರೋಕ್ಕೆ ಸಾಧ್ಯವ? ಯಾಕೆಂದ್ರೆ ಒಂದೊಂದು ಗುಣವೂ ಕೂಡ ಅಪರೂಪ ತುಂಬ. ಈಗ ಅನಸೂಯಕಃ, ಅಸೂಯೆ ಇಲ್ಲ. ಎಷ್ಟು ಜನ ಇರ್ತಾರೆ ಹಾಗೆ ಹೇಳಿ? ಎಷ್ಟು ಜನ ಇರೋಕ್ಕೆ ಸಾಧ್ಯ? ವಿದ್ವಾನ್, ಜ್ಞಾನಿ ಎಷ್ಟು ಜನ ಇರ್ತಾರೆ ಆ ಥರ? ವೀರ್ಯವಾನ್, ಪರಮವೀರ, ಗುಣವಾನ್, ಎಲ್ಲ ಗುಣಗಳಿದೆ. ಸಮರ್ಥ, ಏಕಪ್ರಿಯ ದರ್ಶನ, ಒಂದೊಂದು ತುಂಬ ಅಪರೂಪ. ಇವೆಲ್ಲ ಇರುವಂಥ ವ್ಯಕ್ತಿ ಯಾರು? ಇದ್ದಾನೆ ಅಂತ ಅವರಿಗೆ ಭಾಸ. ವಾಲ್ಮೀಕಿಗಳಿಗೆ ಎಲ್ಲಿ, ಯಾರು, ಏನು ಎಂಬ ಪ್ರಶ್ನೆ. ಅದನ್ನು ನಾರದಲ್ಲಿ ಕೇಳ್ತಾ ಇದ್ದಾರೆ. ಕೇಳುವ ಭಾಷೆ ಹೀಗಿದೆ: ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ದರಂ. ಈ ಶ್ಲೋಕ ಕೇಳಿದಿರಾ? ಪಾಠ ಆಗಿದೆಯಾ? ಶರ್ಮರು ಪಾಠದಲ್ಲಾಗಿರ್ಬೇಕಲ್ವಾ ನಿಮಗೆ? ಏತದಿಚ್ಛಾಮ್ಯಹಂ ಶ್ರೋತುಂ. ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ನೀವು ಕನ್ನಡದಲ್ಲಿ ಹೇಳೋಕೆ ಪ್ರಯತ್ನ ಪಡಬೇಕು. ನೀವು ಸ್ವಲ್ಪ ಕಲ್ತಿದ್ದೀರಲ್ಲ, ಹಾಗಾಗಿ ಅಹಂ ಏತತ್ ಶ್ರೋತುಂ ಇಚ್ಛಾಮಿ. ಅಹಂ ಏತತ್ ಶ್ರೋತುಂ, ನಾವು ಹೇಳಿದ್ರೆ ಹೇಳೋದಲ್ಲ, ಅರ್ಥ ಹೇಳಬೇಕು. ಶ್ರೋತುಂ ಇಚ್ಛಾಮಿ. ಅಹಂ ಏತತ್ ಶ್ರೋತುಂ ಇಚ್ಛಾಮಿ. ಯಾರು ಹೇಳಿದ್ದು? ವಾಲ್ಮೀಕಿಗಳು ನಾರದರಿಗೆ ಹೇಳಿದ್ದು. ನಾನು ಇದನ್ನು ಕೇಳಲು ಇಷ್ಟಪಡ್ತೇನೆ. ಯಾವುದನ್ನು? ಅಂಥವನು ಯಾರಿದ್ದಾನೆ ಈ ಭೂಮಿ ಮೇಲೆ? ಈ ಎಲ್ಲ ಗುಣಗಳು ಉಳ್ಳವನು ಯಾರಿದ್ದಾನೆ ಈ ಭೂಮಿ ಮೇಲೆ? ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ. ಮೇ ಪರಂ ಕೌತೂಹಲಂ, ನನಗೆ ತುಂಬ ಕುತೂಹಲ ಇದೆ. ಅಲ್ಪ ಸ್ವಲ್ಪ ಅಲ್ಲ, ಬಹಳ ಬಹಳ ಕುತೂಹಲ ಇದೆ. ಆ ಬಹಳ ಕುತೂಹಲ ಇದ್ರೆ ದೇವರು ಬಂದು ಪ್ರತ್ಯಕ್ಷ ಆಗುವಂಥದ್ದು. ಅವರಿಗೆಲ್ಲ ಬಹಳ ಕುತೂಹಲ ಇತ್ತು. ರಮಣ ಮಹರ್ಷಿಗಳಿಗೆ ತುಂಬ ಕುತೂಹಲ ಇತ್ತು, ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಧ್ರುವನಿಗೆ ತುಂಬ ಕುತೂಹಲ ಇತ್ತು, ವಿಷ್ಣುವನ್ನು ನೋಡಬೇಕು ಎಂಬುದಾಗಿ. ಕಣ್ಣಪ್ಪನಿಗೆ ತುಂಬ ಕುತೂಹಲ ಇತ್ತು, ಶಿವನನ್ನು ಕಾಣಬೇಕು ಎಂಬುದಾಗಿ. ಹಾಗಾಗಿ ಅವರಿಗೆಲ್ಲ ಕಂಡಿರ್ತಕ್ಕಂಥದ್ದು. ಈಗ ನಮಗೆ ಯಾಕೆ ದೇವರು ಕಾಣ್ತಾ ಇಲ್ಲ, ಅವರಿಗೆಲ್ಲ ಯಾಕೆ ದೇವರು ಕಂಡಿದ್ದಾನೆ? ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ, 2 ಕೈ, 2 ಕಾಲು, 2 ಕಣ್ಣು, 2 ಮೂಗು, 2 ಮುಗ. ಒಂದೇ ಮೂಗಲ್ಲ 2 ಇದೆ ಅಲ್ವಾ? 2 ಇಲ್ವಾ? ಇದೆಲ್ಲ ನಮಗೂ ಅವರಿಗೂ ಒಂದೇ ರೀತಿ ಇದೆ, ವ್ಯತ್ಯಾಸ ಏನೂ ಇಲ್ಲ. ಮತ್ತೆ ಏನು ವ್ಯತ್ಯಾಸ? ಅವ್ರಿಗೆ ಯಾಕೆ ಅದು ಕಂಡಿದ್ದು, ನಮಗೆ ಯಾಕೆ ಕಾಣದೇ ಇರೋದು ಅಂದರೆ, ಅವರಿಗೆ ಪರಂ ಕೌತೂಹಲಂ, ತುಂಬ ಕುತೂಹಲ ಇತ್ತು, ತೀವ್ರವಾದ ಕುತೂಹಲ ಇತ್ತು. ನಮಗೆ ಅದಿಲ್ಲ. ಅದು ಬಂದರೆ ನಮಗೂ ಕೂಡ ಗೋಚರಿಸ್ತಾನೆ ಭಗವಂತ ಅಂತ. ಪರಂ ಕೌತೂಹಲಂ ಹಿಮೆ, ಅತ್ಯಂತ ಕುತೂಹಲವಿದೆ ನನಗೆ. ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ದರಂ. ಮಹರ್ಷೇ ತ್ವಂ ಸಮರ್ಥೋಸಿ, ನೀವು ದಕ್ಷರಿದ್ದೀರಿ, ನೀವು ಸಮರ್ಥರಿದ್ದೀರಿ. ಜ್ಞಾತುಂ, ಮಹರ್ಷೇ ತ್ವಂ ಜ್ಞಾತುಂ ಸಮರ್ಥೋಸಿ. ಈಗ ಗೊತ್ತಾಗತ್ತಾ? ತ್ವಂ ಜ್ಞಾತುಂ ಸಮರ್ಥೋಸಿ, ಸರಿ ಇದೆ. ತಿಳಿಸಲು ಅಲ್ಲ, ತಿಳಿಯಲು. ಜ್ಞಾತುಂ ಅಂದ್ರೆ ತಿಳಿಯಲು. ಮಹರ್ಷೇ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥೋಸಿ. ಸೌಭಾಗ್ಯಲಕ್ಷ್ಮಿ, ಚೆನ್ನಾಗಿ ಹೇಳಿದೆ, ಸರಿಯಾಗಿ ಹೇಳಿದೆ. ಮಹರ್ಷೇ ತ್ವಂ ಏವಂ ವಿಧಂ ನರಂ ಜ್ಞಾತುಂ ಸಮರ್ಥೋಸಿ. ಮಹರ್ಷಿಗಳೇ, ಈ ಬಗೆಯ ಮನುಷ್ಯನನ್ನು
ತಿಳಿಯಲು ನೀವು ಸಮರ್ಥರಿದ್ದೀರಿ. ಮಕ್ಕಳೇ, ಇದರಲ್ಲಿ 3 ಸಂಗತಿ ಇದೆ. ಏನು ಬೇಕು, ರಾಮಾಯಣವನ್ನು ತಿಳಿಯೋದಕ್ಕೆ ಏನು ಬೇಕು, ಅಥವಾ ಯಾವುದನ್ನಾರು ತಿಳಿಯೋಕೆ ಏನು ಬೇಕು ಅನ್ನೋದಕ್ಕೆ ಸಾಧಕವಾಗ್ತಕ್ಕಂಥ 3 ಸಂಗತಿಗಳಿದ್ದಾವೆ. ನೋಡಿ, ಮೂರು ಅಂಶ ಗಮನಿಸ್ಕೊಳ್ಳಿ. ಒಂದು, ಏತತು ಅಹಂ ಶ್ರೋತುಂ ಇಚ್ಛಾಮಿ. ಇದೇನು ಹೇಳುತ್ತೆ ಈ ವಾಕ್ಯ? ಅಹಂ ಏತತು ಶ್ರೋತುಂ ಇಚ್ಛಾಮಿ, ಕೇಳುವ ಇಚ್ಛೆ. ಇದರಲ್ಲಿ ಏನಿದೆ? ಶ್ಲೋಕದ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕೇಳುವ ತವಕ, ಕೇಳುವ ಇಚ್ಛೆ. ಶುಶ್ರೂಷಾ ಶಬ್ದ ಕೇಳಿದಿರಾ? ಆ ಶಬ್ದಕ್ಕೆ ನಿಜವಾದ ಅರ್ಥ ಕೇಳುವ ಇಚ್ಛೆ. ಶ್ರೋತುಂ ಇಚ್ಛಾ, ಶುಶ್ರೂಷ, ಕೇಳುವ ಬಯಕೆ. ನಿಮಗೆ ಕೇಳುವ ಬಯಕೆ ಇಲ್ಲದೆ ಇದ್ರೆ ಹೇಳೋರು ಯಾರು? ಅಲ್ವಾ? ಹೇಳಬೇಕು ಅಂದ್ರೆ ಕೇಳೋ ಇಚ್ಛೆ ಬೇಕು ಅಲ್ವಾ? ಒಂದು ಅದು. ಎರಡನೇದು ಪರಂ ಕೌತೂಹಲಂ, ಅತಿಶಯವಾದ ಕುತೂಹಲ ಬೇಕು. ಒಂದು ವಿಷಯ ನಮ್ಗೆ ಅರ್ಥ ಆಗಬೇಕು ಅಂದ್ರೆ ನಮಗೆ ತಿಳ್ಕೊಳ್ಳೋ ಇಚ್ಛೆ ಬೇಕು. ಆಮೇಲೆ ಅತಿಶಯವಾದ ಕುತೂಹಲ ಬೇಕು, ಅತಿಶಯವಾದ ತವಕ ಬೇಕು. ಅರೆಬರೆ ಎಲ್ಲ ಆಗೋದಿಲ್ಲ ಕೆಲಸ, ತುಂಬ ಕುತೂಹಲ ಬೇಕು. ಹಾಗಿದ್ದಾಗ ದೇವರಿಗೂ ಕೂಡ ಕರುಣೆ ಬರ್ತದೆ ಅಂತ, ತನ್ನನ್ನು ತಾನು ತೋರಿಸ್ಕೊಡ್ತಾನೆ ಅಂತ. ಮೂರನೇದು ಮಹರ್ಷಿ ತ್ವಂ ಸಮರ್ಥೋಸಿ ಜ್ಞಾತಮೇವಂ ವಿಧಂ ನರಂ. ಆ ವಾಕ್ಯದರ್ಥ, ಮಹರ್ಷಿಗಳೇ ನೀವು ಇದನ್ನು ತಿಳಿಯಲು ಸಮರ್ಥರಿದ್ದೀರಿ ಅಂತ. ತಾತ್ಪರ್ಯ ಏನು ಅಂದ್ರೆ, ಸಮರ್ಥನಾದ ಗುರು ಬೇಕು, ನಮಗೆ ಕೇಳುವ ಇಚ್ಛೆ ಬೇಕು, ಅತಿಯಾದ ಕುತೂಹಲ ಇರಬೇಕು, ನಮ್ಮಲ್ಲಿ ಅತಿಶಯವಾದ ಕುತೂಹಲ ಇರಬೇಕು. ಈ ಎರಡು ಇದ್ರೆ ಸಾಕಾ? ತಿಳಿಸಿಕೊಡುವ ಗುರು ಬೇಕು, ಸಮರ್ಥ ಗುರು ಬೇಕು, ಜ್ಞಾನಿ ಗುರು ಬೇಕು. ರಾಮನಿಗೂ ಗುರುಗಳಿದ್ರು ಅಲ್ವಾ? ಯಾರು? ವಸಿಷ್ಠರು, ವಿಶ್ವಾಮಿತ್ರರು. ಹೌದು. ಕೃಷ್ಣನಿಗೆ ಗುರುಗಳಿದ್ರು ಅಲ್ವಾ? ಯಾರು? ಕೃಷ್ಣನ ಗುರು ಯಾರು ಗೊತ್ತಾ? ಕೃಷ್ಣನ ಗುರುಕುಲದಲ್ಲಿ ಓದಿದ್ದಾನೋ ಇಲ್ವೋ? ಓದಿದ್ದಾನ? ಚಿಕ್ಕ ವಯಸ್ಸಲ್ಲಿ ಅವನು ಇಲ್ಲಿ ಇದ್ದಿದ್ದಲ್ವಾ? ಇಲ್ಲಿ ಬೃಂದಾವನದಲ್ಲಿ ಇದ್ದಿದ್ದಲ್ವಾ? ಅವನು ಬೆಣ್ಣೆ ಕದೀತಾ ಇದ್ದ, ಜಲಕ್ರೀಡೆ ಆಡ್ತಾ ಇದ್ದ, ಆ ಥರ ಇದೆಲ್ಲ ಮಾಡ್ತಾ ಇದ್ದಿದ್ದು ಗೊತ್ತು. ಗುರುಕುಲದಲ್ಲಿ ಇದ್ದ ಕೃಷ್ಣ? ಹೇಳಿ. ಕಂಸನ ವಧೆಯ ನಂತರ ಹೋಗ್ತಾನಲ್ವಾ? ಯಾವ ಗುರುಕುಲ ಅದು? ಯಾರು ಗುರುಗಳಲ್ಲಿ? ಸಾಂದೀಪಿನಿ. 64 ದಿನದಲ್ಲಿ 64 ವಿದ್ಯೆಯನ್ನು ಕಲ್ತನಂತೆ ಅಲ್ಲಿ ಅಂತ. ಇವರಿಗೆಲ್ಲ ಗುರು ಇದ್ದಾರೆ ಅಂತ. ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ, ದೇವರೇ ಮನುಷ್ಯನಾಗಿ ಬಂದರೂ ಕೂಡ ಅವನಿಗೂ ಗುರು ಬೇಕು ಅಲ್ವಾ? ದೇವರೇ ಮನುಷ್ಯನಾಗಿ ಬಂದರೂ ಕೂಡ ಅವನು ಒಂದು ಗುರುವನ್ನು ಆಶ್ರಯಿಸಿ ಗುರುಕುಲದಲ್ಲಿದ್ದು ಗುರುಮುಖೇನ ಎಲ್ಲವನ್ನು ಕಲ್ತ್ಕೊಂಡಿದ್ದಾನಂದ್ರೆ ನಮಗೆ ಗುರು ಬೇಕೋ ಬೇಡವೋ? ಹಾಗಾಗಿ ಒಂದು ವಿಷಯ ತಿಳ್ಕೊಳ್ಬೇಕು ಅಂದ್ರೆ ತಿಳ್ಕೊಳ್ಳುವ ಇಚ್ಛೆ, ಕುತೂಹಲ. ಮಕ್ಕಳಿಗೆ ಅತಿಶಯವಾದ ಕುತೂಹಲ ಬೇಕು. ಅದು ಅಲಂಕಾರ. ಅದು ವಿದ್ಯಾರ್ಥಿ ಆಗೋದಕ್ಕೆ ಅಲಂಕಾರ ಏನು? ವಿದ್ಯಾರ್ಥಿಗೆ ರಕ್ಷಣೆ ಏನು ಅಂದ್ರೆ ಪುಸ್ತಕ ಪೆನ್ನು ಮಾತ್ರ ಅಲ್ಲ, ಮತ್ತೇನು? ಆ ಜಿಜ್ಞಾಸೆ, ಅದು ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ, ಕುತೂಹಲ. ಅದಿಲ್ಲದೆ ಅವನು ವಿದ್ಯಾರ್ಥಿ ಅಲ್ಲ. ಇದಾಗಿ ಬಲ್ಲ ಗುರು ಸಿಕ್ಕಿದ್ರೆ ಪೂರ್ಣ ಆಯ್ತು. ಏನ್ ಪೂರ್ಣ ಆಯ್ತು? ತ್ರಿಕೋಣ ಪೂರ್ಣ ಆಯ್ತು. 3 ಬಿಂದು, ತ್ರಿಕೋಣಕ್ಕೆ 3 ಬಿಂದು ಬೇಕು ಅಲ್ವಾ? ಮೇಲೊಂದು ಬಿಂದು, ಆ ಕಡೆ ಈ ಕಡೆ ಒಂದೊಂದು ಬಿಂದುಗಳು. ಗೆರೆ ಹೇಳಿದ್ರೆ ತ್ರಿಕೋಣ ಅಲ್ವಾ ಅದು? 3 ಬಿಂದುಗಳು ಯಾವುದು ಇಲ್ಲಿ? ನೀವು ಹೇಳಿ ನೋಡೋಣ. ಕೇಳುವ ಇಚ್ಛೆ, ಕುತೂಹಲ, ಸಮರ್ಥನಾದ ಗುರು. ಹಾಗಾಗಿ ರಾಮಾಯಣದ ಈ ಶ್ಲೋಕ ನಮಗೆ ಬದುಕಿನ ಪಾಠ ಎಲ್ಲಿ ಹೇಳ್ತಾ ಇದೆ ಅಂದ್ರೆ, ಜ್ಞಾನ ಬರಬೇಕಾದ್ರೆ ಯಾವ 3 ಸಂಗತಿಗಳು ಬೇಕು ನಮಗೆ, ನಾವು ನೋಡ್ಕೋಬೇಕು ಅಂತ. ನಮ್ಮಲ್ಲಿ ಇದೆಯೋ ಇಲ್ವೋ? ನೀವೇ ನೋಡ್ಕೊಳ್ಳಿ. ನಿಮಗೆ ತಿಳ್ಕೊಳ್ಳೋ ಇಚ್ಛೆ ಇದೆಯೋ ಇಲ್ವೋ? ಇಲ್ಲ ಅಂದ್ರೆ ಬರ್ಬೇಕು. ಅದು ಇಲ್ಲ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಹಸಿವಿಲ್ಲ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಹಸಿವು ಬೇಕೋ ಬೇಡವೋ? ತೃಪ್ತಿ ಬರ್ಬೇಕಾದ್ರೆ ಹಸಿವು ಬೇಕೋ ಬೇಡವೋ ಮೊದಲು ಅಲ್ವಾ? ಹಸಿವು, ತೀವ್ರವಾದ ಹಸಿ ಬಿದ್ದಾಗ ನಮಗೆ ಊಟ ಮಾಡೋ ಇಚ್ಛೆ ಬರ್ತದೆ, ರುಚಿ ಬರ್ತದೆ ಊಟಕ್ಕೆ. ಹಾಗೆ ಜ್ಞಾನಕ್ಕೆ ಬೇಕಾಗುವಂಥದ್ದು ಜಿಜ್ಞಾಸೆ, ತಿಳಿಯುವ ಇಚ್ಛೆ.
ಕೇಳಬೇಕು, ಕುತೂಹಲ ಅದು ಬೇಕು. ಆಮೇಲೆ ಹೇಳುವಂಥರಬೇಕು, ತಿಳಿಸ್ಕೊಡುವಂಥರಬೇಕು. ತಿಳಿಸ್ಕೊಡುವಂಥವ್ರು ಇಲ್ಲದೇ ಇದ್ದರೆ, ಕೇಳುವ ಇಚ್ಛೆ ಇದ್ದರೂ ಕೂಡ ಉಪಯೋಗ ಏನೂ ಇರೋದಿಲ್ಲ ಅಂತ. ನಿಮಗೆ ಹಸಿವು ಎಷ್ಟಿದ್ರೂ ಅಡುಗೆ ಮಾಡಿ ಊಟ ಬಡಿಸ್ತಾ ಇದ್ರೆ ತೃಪ್ತಿ ಬರೋಕ್ಕೆ ಸಾಧ್ಯವಾ? ಹಾಗೆ ಹಸಿವೆ ಅಂದರೆ ಕೇಳುವ ಇಚ್ಛೆ, ಊಟ ಬಡಿಸುವವನು ಗುರು ಅಂತ, ಜ್ಞಾನದ ಊಟ ಬಡಿಸ್ತಕ್ಕಂಥವನು. ಈ ಮಾತುಗಳನ್ನು ಕೇಳಿದಾಗ ವಾಲ್ಮೀಕಿಗಳಿಗೆ ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು ವಾಲ್ಮೀಕಿಗಳಿಗೆ, ನಾರದರಿಗೆ. ವಾಲ್ಮೀಕಿಗಳ ಈ ಪ್ರಶ್ನೆಯನ್ನು ಕೇಳಿದಾಗ, ವಾಲ್ಮೀಕಿಗಳ ಜಿಜ್ಞಾಸೆಯನ್ನು ಕೇಳಿದಾಗ ನಾರದರಿಗೆ ತುಂಬ ಸಂತೋಷ ಆಯಿತು. ಕೇಳಿ ಎಂಬುದಾಗಿ ಹೇಳಿ ಉತ್ತರ ಕೊಡೋಕೆ ಶುರು ಮಾಡ್ತಾರೆ ವಾಲ್ಮೀಕಿಗಳ ಪ್ರಶ್ನೆಗೆ. ಶ್ರುತ್ವಾ ಚೈತತ್ ತ್ರಿಲೋಕಜ್ಞ ವಾಲ್ಮೀಕೇರ್ನಾರದೋ ವಚಃ ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್. ಶ್ಲೋಕ ನಾವು ಹೇಳ್ಕೊಟ್ರೆ ಹೇಳ್ತೀರಾ? ಶ್ರುತ್ವಾ ಚೈತತ್ ತ್ರಿಲೋಕಜ್ಞ ವಾಲ್ಮೀಕೇಃ ನಾರದೋ ವಚಃ ಶ್ರೂಯತಾಂ ಇತಿ ಚಾಮಂತ್ರ್ಯ ಪ್ರಹೃಷ್ಟಃ ವಾಕ್ಯಮಬ್ರವೀತ್. ನಾವು ಇದನ್ನು ಅನ್ವಯ ಮಾಡ್ತೀವಿ. ನೀವು ಅರ್ಥ ಹೇಳೋಕ್ಕಾಗತ್ತಾ ನೋಡಿ, ಪ್ರಯತ್ನ ಮಾಡಿ ಅರ್ಥ ಹೇಳೋಕ್ಕಾಗತ್ತಾ ಅಂತ. ತ್ರಿಲೋಕಜ್ಞ ನಾರದಃ, ತ್ರಿಲೋಕಜ್ಞಾನಿಯಾದ ನಾರದರು ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ, ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ. ವಾಲ್ಮೀಕೇಃ ಅಂದ್ರೆ ವಾಲ್ಮೀಕಿಗಳ ಅಂತ. ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ, ಕೇಳಿ. ಸರಿ ಇದೆ. ಶ್ರುತ್ವಾ ವಾಲ್ಮೀಕೇಃ ಏತತ್ ವಚಃ ಶ್ರುತ್ವಾ ಅಂದ್ರೆ ಈ ಮಾತುಗಳನ್ನು ಕೇಳಿ, ವಾಲ್ಮೀಕಿಗಳ ಈ ಮಾತುಗಳನ್ನು ಕೇಳಿ ಪ್ರಹೃಷ್ಟಃ ಸಂತೋಷಗೊಂಡವರಾಗಿ ಶ್ರೂಯತಾಂ ಇತಿ ಚಾಮಂತ್ರ್ಯ ಇತಿ ಚ ಆಮಂತ್ರ್ಯ. ಶ್ರೂಯತಾಂ, ಶ್ರೂಯತಾಂ ಅಂದ್ರೇನು? ಕೇಳುವವರಾಗಿ. ಹೇಳ್ತೀನಿ ಕೇಳಿ ಅಂತ ಶುರು ಮಾಡಲ್ವಾ ಕಥೆ ಹೇಳ್ಬೇಕಾದ್ರೆ? ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಮಲ್ಲಿ ರಾಮನ ಕಥೆ ಹೇಳಬೇಕು ಅಂತ ಹೇಳಿದ್ರೆ ಆಯ್ತು ಹೇಳ್ತೀವಿ ಕೇಳು ಅಂತ ಹೇಳಲ್ವಾ? ಆ ತರಹ ಶ್ರೂಯತಾಂ ಅಂದ್ರೆ ಕೇಳಿ, ಕೇಳುವಂಥವರಾಗಿ. ಇತ್ತೀಚ ಆಮಂತ್ರ್ಯ ಅಂತ ಅಂದ್ರೆ ಹೀಗೆ ಕರೆದು ಹೇಳಿ ಅಂತ, ಹೀಗೆ ಸಂಬೋಧಿಸಿ ಹೇಳಿ, ವಾಲ್ಮೀಕಿಗಳನ್ನು ಸಂಬೋಧಿಸಿ ಹೇಳಿ. ವಾಕ್ಯಮಬ್ರವೀತ್, ಮುಂದಿನ ಮಾತುಗಳನ್ನು ಹೇಳಿದರು. ವಾಕ್ಯಂ ಅಂದ್ರೆ ಮುಂದಾಡುವ ಮಾತುಗಳು ಅಂತ, ಮುಂದಿನ ವಾಕ್ಯಗಳು. ಆ ವಾಕ್ಯಗಳನ್ನು ಉಚ್ಚರಿಸಿದರು ಅಂತ. ಇಲ್ಲಿ ಕುತೂಹಲ ಉಂಟಾಗೋದು ಏನಂದ್ರೆ, ವಾಲ್ಮೀಕಿಗಳು 3 ಲೋಕವನ್ನು ಬಲ್ಲವರು, ತ್ರಿಲೋಕಜ್ಞ. ಆ ಸುದ್ದಿ ಯಾಕೆ ಬಂತು? ಹೇಳು, ನಿನ್ನ ಪರಿಚಯ ಹೇಳು. ಹೇಳು. ಸರಿಯಾದ ಉತ್ತರ ಅದು. ಯಾಕೆಂದ್ರೆ ಹೋಗಿ ಗೋಡೆನ ಕೇಳಿದ್ರೆ ಉತ್ತರ ಕೊಡುತ್ತಾ? ಗೋಡೆ ಅಂತ ಮನುಷ್ಯನ ಕೇಳಿದ್ರೆ, ಗೋಡೆಗೆ ಅವನಿಗೂ ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ, ಅಷ್ಟೇ ಬುದ್ಧಿ ಇರೋದು. ಅಂತವನು ಕೇಳಿದ್ರೆ ಉತ್ತರ ಸಿಗತ್ತಾ? ಅಲ್ವಾ? ಯಾರನ್ನು ಕೇಳಬೇಕು ಈ ಪ್ರಶ್ನೆಯನ್ನ ಅಂದ್ರೆ, ಈ 16 ಗುಣಗಳುಳ್ಳ ಪುರುಷನ ಕಥೆಯನ್ನ ಯಾರಲ್ಲಿ ಕೇಳಬೇಕು ಅಂದ್ರೆ ಬಲ್ಲವನಲ್ಲಿ ಕೇಳಬೇಕು. ಬರೀ ಭೂಲೋಕ ಬಲ್ಲವನಾದ್ರೆ ಸಾಲದು, ಅವನು ದೇವಲೋಕ ಮತ್ತು ಪಾತಾಳ ಲೋಕವನ್ನು ಬಲ್ಲವನಾಗಿರಬೇಕು. ಯಾಕೆ ಗೊತ್ತಾ? ಯಾಕೆಂದ್ರೆ ಈ 16 ಗುಣಗಳುಳ್ಳ ಪುರುಷ ಇದ್ದಾನಲ್ಲ ರಾಮ, ಅವನು ಎಲ್ಲಿಂದ ಬಂದಿದ್ದಾನೆ? ದೇವಲೋಕದಿಂದ ಅಲ್ವಾ? ಅಲ್ಲಿಗೆ ಅವನು ದೇವಲೋಕದ ವಿಷಯ ಗೊತ್ತಿರಬೇಕಾಗತ್ತೆ ಅವನ ಬಗ್ಗೆ ಹೇಳ್ಬೇಕಾದ್ರೆ. ಅವನು ಎಲ್ಲಿ ಇದೆಲ್ಲ ಕಾರ್ಯಗಳನ್ನು ಮಾಡಿದಾನೆ? ಭೂಲೋಕದಲ್ಲಿ. ಅಲ್ಲಿಗೆ 2 ಲೋಕ ಆಯ್ತಲ್ವಾ? ದೇವಲೋಕದಿಂದ ಬಂದವನು ಭೂಲೋಕದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದವನು.
ಮತ್ತೆ ಪಾತಾಳ ಲೋಕದ ಬಗ್ಗೆ ತಿಳುವಳಿಕೆ ಯಾಕಬೇಕು? ಅಲ್ಲಿಂದ ಮೇಲೆದ್ದು ಬಂದ, ಪಾತಾಳದಿಂದ ಮೇಲೆದ್ದು ಬಂದ ಅಸುರ ಕುಲವನ್ನು ನಿಗ್ರಹ ಮಾಡಿದವನು. ಪಾತಾಳದಿಂದ ಮೇಲೆದ್ದು ಬಂದವರು ಅವರು. ಮಕ್ಕಳೇ, ನಿಮಗೆ ರಾವಣನ ತಾಯಿ ಹೆಸರು ಗೊತ್ತಾ? ಕೈಕೇಯಿಯ? ಹಾ, ಕೈಕಸ ದೇವಿ. ಕೈಕಸಿ ತಂದೆ ಗೊತ್ತಾ? ನಾವೇನು ಬಹಳ ದೂರ ಕೇಳಿಲ್ಲ. ರಾವಣನ ಅಜ್ಜ ಗೊತ್ತಾ? ಅಜ್ಜಿ ಮನೆ ಅಜ್ಜ ರಾವಣಂದು ಗೊತ್ತಾ? ಹನುಮಂತನ ತಾಯಿ ಗೊತ್ತಾ? ಆಕೆ ತಂದೆ ಗೊತ್ತಾ ಯಾರು ಅಂತ? ಏನ್ರಿ ನೀವು, ಹನುಮಂತನ ಅಜ್ಜ ಗೊತ್ತಿಲ್ವಾ? ಕಾಸ ಅಜ್ಜ ಅಂದ್ರೆ ತಾಯಿ ತಂದೆ ಗೊತ್ತಿಲ್ವಾ? ತಿಳಿದಿಟ್ಕೊಳ್ಳಿ, ನಾವು ಇವತ್ತು ಹೇಳ್ತೀವಿ. ಕುಂಜರ ಅಂತ ಅವನ ಹೆಸರು. ಕುಂಜರನೆಂಬ ವಾನರೇಂದ್ರನ ಮಗಳು ಅಂಜನಾ. ಯಾರು? ಅವನ ಹೆಸರು ಕುಂಜರ. ಅವನೊಬ್ಬ ಕಪಿನಾಯಕ, ಒಬ್ಬ ಮಹಾಕಪಿ ಅವನು. ಆ ಕುಂಜರನ ಮಗಳು ಅಂಜನೆಯ ಮಗ ಆಂಜನೇಯ. ಆಯ್ತು, ಈಗ ಹೇಳಿ, ರಾವಣನ ತಾಯಿ ಕೈಕಸಿ ತಂದೆ ಯಾರು? ದೊಡ್ಡಪ್ಪ ಯಾರು? ಚಿಕ್ಕಪ್ಪ ಯಾರು? ನಮ್ಗಿದೆಲ್ಲ ಗೊತ್ತಾಗ್ಬೇಕಲ್ವಾ? ಕೈಕಸಿಯ ತಂದೆ ಸುಮಾಲಿ. ಹೇಳಿ, ಜ್ವರ ಕೇಳಿ. ಸುಮಾಲಿ ಅಣ್ಣ ತಮ್ಮಂದ್ರು ಗೊತ್ತಾ ನಿಮಗೆ? ಮಾಲ್ಯವಂತ, ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ ಎಂಬ 3 ಜನ ಸಹೋದರರು. ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ, 3 ಜನ ಸಹೋದರರು. ಅವರ ಪೈಕಿ ಸುಮಾಲಿಯ ಮಗಳು ಕೈಕಸಿಯ ಮಗ ರಾವಣ. ಈ ಸುಮಾಲಿ, ಮಾಲ್ಯವಂತ, ಮಾಲಿ ಇವರೆಲ್ಲ ಲಂಕೆಯನ್ನು ಆಡ್ತಾ ಇದ್ರು ಒಂದು ಕಾಲದಲ್ಲಿ. ಇವ್ರ ಕಾಟ ಬಹಳ ಆಯ್ತು, 3 ಲೋಕಕ್ಕೂ ಪೀಡೆ ಆಯ್ತು. ಕೊನೆಗೆ ಸಂದರ್ಭ ಹೇಗೆ ಬಂತು ಅಂದ್ರೆ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಯುದ್ಧಕ್ಕೆ ಬರ್ತಾನೆ. ಯಾರ ಮೇಲೆ? ಈ 3 ಜನ ಸಹೋದರರು ಮತ್ತು ಅವರ ಸೈನ್ಯದ ಮೇಲೆ ಸ್ವಯಂ ಸಾಕ್ಷಾತ್ ನಾರಾಯಣನ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ಮಾಲಿಯ ವಧೆಯಾಯಿತು. ಸುಮಾಲಿ ಮಾಲ್ಯವಂತರು ಪಾತಾಳವನ್ನು ಸೇರಿದ್ರು ಹೋಗಿ. ಒಬ್ಬನನ್ನು ಗರುಡನ ರೆಕ್ಕೆ ಎಲ್ಲಿಂದ ಎಲ್ಲಿಗೂ ಎತ್ತಿ ಬಿಸಾಕಿದಂತೆ, ಇನ್ನೊಬ್ಬ ಓಡೋದನಂತೆ. ಅಂತೂ ಇವರೆಲ್ಲ ಆ ಹತಶೇಷರಾದ, ಅಂದ್ರೆ ಸತ್ತು ಉಳಿದ, ಬದುಕು ಉಳಿದ ರಾಕ್ಷಸರುಗಳು ಎಲ್ಲ ಪಲಾಯನ ಮಾಡಿ ಹೋಗಿ ಪಾತಾಳ ಸೇರ್ಕೊಳ್ತಾರೆ. ಅವ್ರಿಗೆ ಭಯ, ವಿಷ್ಣುವಿನ ಭಯ, ದೇವತೆಗಳ ಭಯ. ಹಾಗಾಗಿ ಪಾತಾಳದಿಂದ ಅವ್ರು ಹೊರಗಡೆ ಬರಲಿಲ್ಲ ಎಷ್ಟೋ ಕಾಲ. ಅವ್ರು ಹೊರಗೆ ಬರೋದು ಯಾವಾಗ ಗೊತ್ತಾ? ಮೇಲೆದ್ದು ಬರೋದು ಯಾವಾಗ ಗೊತ್ತಾ? ಅವರು ರಾವಣ ಯಾವಾಗ ವರಗಳನ್ನು ಪಡ್ಕೊಂಡು ಲಂಕೆಗೆ ಬಂದು ಲಂಕಾದೇಶನಾಗಿ ಅವನು ರಾಜ್ಯವನ್ನು ಆಳಕ್ಕೆ ಶುರು ಮಾಡ್ತಾನೆ, ಆಗ ಧೈರ್ಯ ಬಂತು ಅವರಿಗೆಲ್ಲ. ಅವರೆಲ್ಲ ಮೇಲೆದ್ದು ಬರ್ತಾರೆ. ಮನ್ಸಿವಂತ ಸುಮಾಲಿ ಸೇಡೆಗೋಸ್ಕರವೇ ಕೈಕಸಿಯನ್ನು ವಿಶ್ರವಸರ ಬಳಿ ಕಳಿಸಿ ಬ್ರಹ್ಮರ್ಷಿಗಳವರು ಅವರಿಂದ ಮಕ್ಕಳನ್ನು ಪಡ್ಕೊಳ್ತಾನೆ. ರಾವಣ, ಕುಂಭಕರ್ಣ ಇವರನ್ನೆಲ್ಲ ಪಡ್ಕೊಂಡಿದ್ದು ಅದು ಪ್ರತೀಕಾರ, ರಿವೆಂಜ್, ಸೇಡೋದು. ಅದಕ್ಕೋಸ್ಕರವಾಗಿ ಸಾತ್ವಿಕ ಶಕ್ತಿ ಅಂದ್ರೆ ಮಕ್ಕಳು ಹುಟ್ಟಬೇಕು ಅಂತ, ಅವರಲ್ಲಿ ಶಕ್ತಿ ತುಂಬ ಇರ್ತದೆ ಅಂತ. ಹಾಗಾಗಿ ಬ್ರಹ್ಮರ್ಷಿ ವಿಶ್ರವಸರಿಗೆ ಬಳಿಗೆ ತನ್ನ ಮಗಳನ್ನು ಕಳುಹಿಸಿಕೊಟ್ಟು, ಕೈಕಸಿಯನ್ನು ಕಳುಹಿಸಿಕೊಟ್ಟು, ಅಲ್ಲಿಂದ ಮಕ್ಕಳನ್ನು ಪಡ್ಕೊಂಡು, ಅಂದ್ರೆ ಮೊಮ್ಮಕ್ಕಳನ್ನು ಪಡ್ಕೊಂಡು, ಆ ಮೊಮ್ಮಕ್ಕಳು ಪ್ರವರ್ಧಮಾನಕ್ಕೆ ಬಂದು ಲಂಕೆಯನ್ನು ಆಳಕ್ಕೆ ಶುರು ಮಾಡ್ತಾರೆ ಮತ್ತವರು. ಆಗ ಇವರೆಲ್ಲ ಪಾತಾಳದಿಂದ ಮೇಲೆದ್ದು ಬಂದರು. ಪ್ರಹಸ್ತ, ಮಾರೀಚ ಎಲ್ಲ ಆಗ ಬಂದವರು ಅವರೆಲ್ಲ. ಹಾಗಾಗಿ ರಾಮ ಅಂದ್ರೆ ಯಾರು ಅಂದ್ರೆ, ದೇವಲೋಕದಿಂದ ಇಳಿದು ಬಂದವನು, ಪಾತಾಳದಿಂದ ಮೇಲೆದ್ದು ಬಂದ, ಅಸುರರ ಕುಲವನ್ನು ಭೂಲೋಕದಲ್ಲಿ ನಿಗ್ರಹ ಮಾಡಿದವನು. ಅಲ್ಲಿಗೆ 3 ಲೋಕ ಬಂತ ಇಲ್ವೋ? ಹಾಗಾಗಿ ತ್ರಿಲೋಕಜ್ಞ ನಾರದ ಅಂತ ಹೇಳಿದ್ರೆ ಅರ್ಥ ಇದೆ. ಅದಕ್ಕೆ ಸುಮ್ಮನೆ ಹೇಳಿರೋದಿಲ್ಲ. ಒಂದು ಶಬ್ದ ಬಳಸಿದ್ರೆ ಅರ್ಥ ಇಟ್ಕೊಂಡು ಶಬ್ದ ಬಳಸಿರ್ತಾರೆ. ನಾವು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಮಾತುಗಳನ್ನು ಸುಮ್ಮನೆ ಆಡ್ಬಿಡ್ತೀವಿ. ಆದರೆ ಋಷಿಗಳ ಬಾಯಿಂದ ಬರೋ ಮಾತುಗಳು ಒಂದು ಅಕ್ಷರ ಕೂಡ ವ್ಯರ್ಥ ಆಗೋದಿಲ್ಲ. ಚಾಣಕ್ಯನ ಬಗ್ಗೆ ಗೊತ್ತಾ ನಿಮಗೆ? ಚಾಣಕ್ಯನ ಬಗ್ಗೆ ಒಂದು ಮಾತಿದೆ,
ನ ಸ್ವಪ್ನೇಪಿ ವೃಥಾ ಚೇಷ್ಟತೆ ಚಾಣಕ್ಯ. ಈ ಶಬ್ದ ಕೇಳಿದರೆ ಈ ವಾಕ್ಯನ ನೆನ್ಪಿಟ್ಕೋಬೇಕು ಇದನ್ನ. ನ ಸ್ವಪ್ನೇಪಿ ವೃಥಾ ಚೇಷ್ಟತೆ ಚಾಣಕ್ಯ ಅಂದ್ರೆ ಏನು ಗೊತ್ತಾ? ಸ್ವಪ್ನದಲ್ಲಾದ್ರೂ ಕೂಡ, ನಿದ್ದೆ ಮಾಡ್ತಾ ಇರುವಾಗಲೂ ಕೂಡ ಚಾಣಕ್ಯ ಒಂದು ಕೈ ಆ ಕಡೆ ಈ ಕಡೆ ಆಡಿಸಿದ್ರೆ ಅದು ಸುಮ್ಮನೆ ಅಲ್ಲ, ಅದಕ್ಕೇನೋ ಕಾರಣ ಇರುತ್ತೆ. ಚಾಣಕ್ಯ ಒಂದು ಬೆರಳು ಅಲಗಾಡಿಸಿದ್ರೆ ಸುಮ್ಮನೆ ಅಲಗಾಡಿಸಿರೋದಿಲ್ಲ ಅಂತ. ಏನೋ ಯೋಜನೆ ಇದೆ, ಏನೋ ತಂತ್ರ ಇದೆ ಅದರಿಂದ, ಏನೋ ಉದ್ದೇಶ ಇದೆ, ಏನೋ ಆಗ್ತಾ ಇದೆ. ನಾವು ಮಲಗಿ ನಿದ್ದೆ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಹೊರಡಾಡ್ತಾ ಇರ್ತೀವಲ್ವಾ, ಅದಕ್ಕೆ ಏನಾದ್ರು ಪ್ಲಾನ್ ಇರುತ್ತಾ? ಏನಾದ್ರು ಕಾರ್ಯತಂತ್ರ, ರಣನೀತಿ ಇರುತ್ತಾ? ಅದಕ್ಕೆ ಏನಾದ್ರು ಇರುತ್ತಾ ಹೇಳಿ? ಪ್ಲಾನ್ ಮಾಡೋಕ್ಕೆ ಎಚ್ಚರ ಇರುತ್ತೆ ನಿಮ್ಗೇನಾದ್ರು ಅವಾಗ? ಚಾಣಕ್ಯ ಹೇಗೆ ಅಂದ್ರೆ ಅವನು ಇಡೀ ಬದುಕಲ್ಲಿ ಯಾವುದೊಂದು ವ್ಯರ್ಥ ಅಲ್ಲ ಅಂತ. ಅವನು ಏನೇ ಮಾಡಿದ್ರು ಏನೋ ಒಂದು ಯೋಚನೆ ಇದೆ, ಏನೋ ಯೋಜನೆ ಇದೆ, ಏನೋ ತಂತ್ರ ಇದೆ, ಏನೋ ಉದ್ದೇಶ ಇದೆ. ಹೇಗೆ ಬದುಕಬೇಕು ನಾವು? ಸುಮ್ಮನೆ ಏನೋ ಮಾಡಬಾರ್ದು. ಏನೇ ಮಾಡೋದಾದ್ರೂ ಉದ್ದೇಶ ಬೇಕು, ಏನೇ ಮಾಡೋದ್ರೂ ಕಾರ್ಯ ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು, ಯಾವ ಕ್ರಿಯೆಯನ್ನು ವ್ಯರ್ಥ ಮಾಡಬಾರ್ದು. ಹಾಗೆ ರಾಮಾಯಣದಲ್ಲಿ ಒಂದು ಶಬ್ದ ಕೂಡ ವ್ಯರ್ಥ ಅಲ್ಲ, ಪ್ರತಿ ಶಬ್ದಕ್ಕೂ ಅರ್ಥ ಇದೆ. ನಾರದ ಅಂದ್ರೆ ಸಾಕಲ್ವಾ? ತ್ರಿಲೋಕಜ್ಞ ನಾರದ ಅಂತ ಯಾಕೆ ಹೇಳಬೇಕು ಅಂದ್ರೆ, ವಾಲ್ಮೀಕಿಗಳ ಪ್ರಶ್ನೆ ಏನಿದೆ, 16 ಗುಣಗಳುಳ್ಳ ಪುರುಷನ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಒಂದು ಊರು ಗೊತ್ತಿದ್ರೆ ಸಾಲದು, ಒಂದು ರಾಜ್ಯ ಗೊತ್ತಿದ್ರೆ ಸಾಲದು, ಒಂದು ದೇಶ ಗೊತ್ತಿದ್ರೆ ಸಾಲದು, ಒಂದು ಲೋಕ ಗೊತ್ತಿದ್ರೆ ಸಾಲದು, 3 ಲೋಕ ಗೊತ್ತಿರಬೇಕು. ಎಂಥ ಪ್ರಶ್ನೆ ನೀನು ಕೇಳಿದ್ರೆ, ಎಂಥ ಪ್ರಶ್ನೆ ಕೇಳಬೇಕು? ಉತ್ತರ ಹೇಳೋನು 3 ಲೋಕ ಬಲವನಾಗಿರ್ಬೇಕು ಅನ್ನೋಂಥ ಪ್ರಶ್ನೆ ಕೇಳಬೇಕು ಅಂತ. ನೋಡಿ, ಅಂತಹ ಪ್ರಶ್ನೆ ಕೇಳಿದ್ದಕ್ಕೆ ರಾಮಾಯಣದಂತ ಉತ್ತರ ಬಂತು. ವಾಲ್ಮೀಕಿಗಳು ಕೇಳಿದ ಒಂದು ಪ್ರಶ್ನೆಗೆ ಉತ್ತರವೇ ರಾಮಾಯಣ. 24,000 ಶ್ಲೋಕಗಳು. ಹೇಗಿರಬೇಕು ಪ್ರಶ್ನೆ ಅದು? ಉತ್ತರ ಹೇಳೋರು ಹೇಗಿರಬೇಕು ಅದಕ್ಕೆ? ಈ ಪ್ರಶ್ನೆಯನ್ನು ಯಾರಿಗೋ ಕೇಳಿದ್ರೆ ಸಾಧ್ಯವಾ ಹೇಳಿ? ಯಾರನ್ನಾದ್ರೂ ಕೇಳಿದ್ರೆ ಉತ್ತರ ಬರೋಕ್ಕೆ ಸಾಧ್ಯವಾ? ಕೇಳೋರು ಹಾಗಿದ್ದಾರೆ, ಹೇಳೋರು ಕೂಡ ಹಾಗಿದ್ದಾರೆ. ಇನ್ನೊಂದು ಪ್ರಹೃಷ್ಟ ಅನ್ನೋ ಶಬ್ದ ಬಳಸಿದೆ ಇಲ್ಲಿ. ತುಂಬಾ ಸಂತೋಷ ಆಯಿತು, ವಾಲ್ಮೀಕಿಗಳು ಪ್ರಶ್ನೆ ಕೇಳಿದಾಗ ನಾರದರಿಗೆ ತುಂಬಾ ಸಂತೋಷ ಆಯಿತು ಅಂತ. ಸಂತೋಷ ಯಾಕಾಯ್ತು ಹೇಳ್ತೀರಾ? ವಾಲ್ಮೀಕಿಗಳು ಶಿಷ್ಯರು ಅದಕ್ಕೋಸ್ಕರವಾಗಿ ಅಂತ. ಇನ್ನೂ ಏನಾದ್ರು ಹೇಳ್ತೀರಾ? ಅದು ಹೌದು, ಅದು ಒಳ್ಳೆ ಉತ್ತರ ಅದು. ಯಾಕೆಂದ್ರೆ ವಾಲ್ಮೀಕಿಗಳ ಪ್ರಶ್ನೆ ಹೇಗಿದೆ ಅಂದ್ರೆ, ಅದಕ್ಕೆ ಉತ್ತರ ಕೊಡುವಾಗ ಪ್ರಪಂಚಕ್ಕೆ ಒಂದು ಕೊಡುಗೆ ಆಗ್ತದೆ ಅಂತ. ರಾಮಾಯಣ ಹೊರಗಡೆ ಬರ್ತದೆ. ಅವರಿಗೆ ರಾಮಾಯಣ ಇದ್ದಿದ್ದಿಲ್ಲ ಪ್ರಪಂಚದಲ್ಲಿ. ಜಗತ್ತಿಗೆ ರಾಮಾಯಣವೆಂಬ ಅನರ್ಘ್ಯವಾದ ಕೊಡುಗೆಯನ್ನು ಕೊಡೋದಕ್ಕೆ ಈ ಪ್ರಶ್ನೆ ಕಾರಣ ಆಗ್ತದೆ ಅಂತ. ಅದೊಂದು ಸಂತೋಷಕ್ಕೆ ಕಾರಣ ಅದು. ಆಮೇಲೆ ಈಗ ಕರು ಬಂದು ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿದ್ರೆ ಹಸುಗೆ ಸಂತೋಷ ಆಗ್ತದೆ, ಬೇಜಾರಾಗ್ತದೆ? ಯಾಕೆ? ಅಲ್ವಾ? ತನ್ನ ಹಾಲು ತನಗೆ ಇರಲಿ ಅಂತ ಯೋಚನೆ ಮಾಡಲ್ವಾ ಹಸು? ತಾನು ಹುಲ್ಲು ತಿಂದಿರೋದು, ತನ್ನ ಕೆಚ್ಚಲಲ್ಲಿ ತಯಾರಾಗಿರೋದು ಹಾಲು. ಅದು ಸ್ವಾರ್ಥಿಯಾಗಿ ನಂಗೆ ಇರಲಿ ಅಂತ ಯೋಚನೆ ಮಾಡಿದ್ರೆ ಮಾಡುತ್ತಾ ಯೋಚನೆ? ಆ ಥರ ಯಾವ ಹಸುವಾರು ಯೋಚನೆ ಮಾಡುತ್ತಾ? ಆ ಥರ ಹೇಗಿರುತ್ತೆ ಅಂದ್ರೆ, ನಾವು ಹಾಲು ಕರ್ಕೊಳಕ್ ಹೋದ್ರೆ ಹೇಗಾದ್ರೂ ಮಾಡಿ ಹಾಲು ಇಟ್ಕೊಳುತ್ತೆ ತನ್ನ ಕರುವಿಗೆ ಅಂತ. ಮನುಷ್ಯ ಹಾಲು ಕರಿಬೇಕಾದ್ರೆ ಪಾಪ ಹಸು, ಅದು ದೇಶಿ ಹಸು ಆದರೆ, ನಮ್ಮ ದೇಶದ ಗೋವಾದರೆ ಅದಕ್ಕೆಷ್ಟು ಪ್ರೀತಿ ನೋಡಿ ತನ್ನ ಕರುವಿನ ಮೇಲೆ. ಅದು ಹಾಲನ್ನು ಸೊರೆಯುವುದು ಅಂತ ಹೇಳ್ತಾರೆ. ಅದನ್ನ ಅಷ್ಟು ಸುಲಭಕ್ಕೆ ಮಾಡೋದಿಲ್ಲ ಅದು. ಮೊಟ್ಟ ಮೊದಲನೇದಾಗಿ ಹಾಲು ಹೊರಗೆ ಬರಬೇಕಾದ್ರೆ ಕರು ಇರಬೇಕು ಎದುರುಗಡೆಗೆ, ಇದ್ರೆ ಮಾತ್ರನೇ ಹಾಲು ಬರೋದು ಹೊರಗಡೆಗೆ. ಹಾಲು ಹೊರಗೆ ಬರೋದೇ ಇಲ್ಲ. ಬಂದ್ರೂ ಹಾಲು ನಾವು ಕರೆದ್ರೂ ಒಂದಷ್ಟು ನಿನ್ನ ಪಾಲಿಂದ ಒಂದು ಕೊಟ್ಟು ಹಾಲನ್ನ, ಅದು ಇದೆ ಅದಕ್ಕೆ ಪಾಪ. ಹುಲ್ಲು ಹಾಕ್ತಾನೆ, ಅವನು ಹಿಂಡಿ ಹಾಕ್ತಾನೆ ಅಂತ ಅವನಿಗೊಂದು ಸ್ವಲ್ಪ ಹಾಲು ಕೊಟ್ಟು ಇಟ್ಕೊಳ್ಳುತ್ತೆ ಸ್ವಲ್ಪ. ಅದು ಯಾಕೆ? ಇದು ಯಾರಿಗಾಗಿದು ಅಲ್ವಾ? ಹಾಗೆ ಹಸುವಿಗೆ ಕರುವಿನ ಬಗ್ಗೆ ಯಾವ ತರ ಪ್ರೀತಿ ಇರುತ್ತೆ, ಗುರುವಿಗೆ ಶಿಷ್ಯನ ಬಗ್ಗೆ ಆ ತರಹ ಪ್ರೀತಿ ಇರುತ್ತೆ. ಹಸು ಕರುವಿಗೆ ಹಾಲು ಕೊಡುತ್ತೆ, ಗುರು ಶಿಷ್ಯನಿಗೆ ವಿದ್ಯೆ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ನಾರದರು ವಾಲ್ಮೀಕಿಗಳಿಗೆ ರಾಮಾಯಣ ಕೊಡ್ತಾರೆ. ಅಲ್ಲಿ ಗುರು ಶಿಷ್ಯ ಭಾವ ಇದೆ. ಎಲ್ಲಿ ಪ್ರಶ್ನೆ ಉತ್ತರ ಅಂತ ಬಂತೋ ಅಲ್ಲಿ ಗುರು ಶಿಷ್ಯ ಭಾವ ಇದೆ. ಯಾಕೆ ಸಂತೋಷ ಆಯ್ತು ಅಂದ್ರೆ, ಹಸು ಹಾಲು ಇಟ್ಕೊಂಡಿದೆ, ಕರು ಬರಲೇ ಇಲ್ಲ, ಹಸುವಿಗೆ ಭಾರ ಆಗಲ್ವಾ ಅದು?
ನಿಮ್ಗೆ ಗೊತ್ತಾ, ಕೆಚ್ಚಲು ಬಾವು ಬರುತ್ತೆ ಗೊತ್ತಾ ನಿಮಗೆ? ಹಾಲು ಕರಿದೇ ಇದ್ರೆ, ಕರು ಹಾಲು ಕುಡಿದೆ ಹಾಗೆ ಬಿಟ್ರೆ ಹಸುವಿಗೆ ಉಳಿಯುತ್ತಾ ಇದೆ ನಾವು. ಹಸುವಿಗದು ಕಾಯಿಲೆ ಆಗುತ್ತೆ, ಹಸುವಿಗೆ ಕೆಚ್ಚಲು ಬಾವು ಬರುತ್ತೆ, ನೋವಾಗುತ್ತೆ, ಅದಕ್ಕೆ ಭಾರ ಆಗುತ್ತೆ ಅದಕ್ಕೆ. ಹಾಗೆ ಗುರುವಿಗೂ ಕೂಡ ಸರಿಯಾದ ಶಿಷ್ಯ ಸಿಗದೇ ಇದ್ರೆ, ತನ್ನ ಜ್ಞಾನವನ್ನು ವಿತರಣೆ ಮಾಡೋದಕ್ಕೆ ಯೋಗ್ಯ ಶಿಷ್ಯ ಸಿಗದೇ ಇದ್ರೆ ಗುರುವಿಗೂ ಕೂಡ ಅದು ಭಾರ ಆಗುತ್ತೆ. ಜ್ಞಾನ ಅದು ಕಷ್ಟ ಆಗುತ್ತೆ. ಸಿಕ್ಕಿದಾಗ ಅದನ್ನು ಕೊಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಗುರುವಿಗೆ. ತಾಯಿಯ ಅಡುಗೆ ಮಾಡಿಟ್ಕೊಂಡಿರ್ತಾಳೆ, ನೀವು ಮಕ್ಕಳು ಹೋಗದೇ ಇದ್ರೆ ಊಟಕ್ಕೆ ಬೇಜಾರಾಗಲ್ವ ತಾಯಿಗೆ? ಹೋದ್ರೆ ಸಂತೋಷ ಆಗಲ್ವಾ? ಬಡಿಸ್ಬೇಕಾದ್ರೆ ಖುಷಿ ಇರುತ್ತೆ ಇಲ್ವಾ? ಅಮ್ಮನಿಗೆ ಇರುತ್ತೋ ಇಲ್ವ ಹೇಳಿ ನೀವು? ಹಾಗಾಗಿ ಪ್ರದೃಷ್ಟ ಅನ್ನೋ ಮಾತನ್ನು ಹೇಳಿದ್ದು. ಮತ್ತೆ ಯಾರಾದರೂ ಬಂದು ಕೇಳಿದ್ರೆ, ಏನಾದರೂ ಬಂದು ಕೇಳಿದ್ರೆ, ಅಥವಾ ಕೇಳದೇ ಇದ್ರೆ ಹೇಳೋಕ್ಕಾಗಲ್ಲ ಇದನ್ನೆಲ್ಲ ಅಂತ. ಧರ್ಮಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ಮನುಸ್ಮೃತಿ ಏನು ಹೇಳುತ್ತೆ ಗೊತ್ತಾ? ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ನೀವು ತಿಳ್ಕೊಳ್ಳಿದನ ಚೆನ್ನಾಗಿ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂದ್ರೆ ಏನು ಗೊತ್ತಾ ನಿಮಗೆ? ಕೇಳದೆ ಹೇಳಬಾರ್ದು ಅಂತ. ಒಂದು ವಿಷಯ ನಮ್ಗೆ ಗೊತ್ತಿರಬಹುದು, ಆದರೆ ನಮ್ಮನ್ನು ಯಾರು ಕೇಳದೆ ನಾವಾಗೆ ಮೇಲೆ ಬಿದ್ದು ಹೋಗಿ ಹೇಳ್ಬಾರ್ದು ಅಂತ. ನಿಮಗಿದು ಪಾಠ ಮಕ್ಕಳೇ. ಜ್ಞಾನ ನಿಮಗೆ ಬಂದ ಮೇಲೂ ಕೂಡ ಚಪಲಕ್ಕೆ ನಾವು ಹೇಳ್ಬಾರ್ದು ಅದನ್ನ ಅಂತ. ನಂಗೆ ಗೊತ್ತು ನಾವು ಹೋಗಿ ಸುಮ್ಮನೆ ಅನೌನ್ಸ್ ಮಾಡೋದ, ಅದನ್ನ ಬೀದಿ ಮಧ್ಯೆ ಎತ್ಕೊಂಡು ರಾಮಾಯಣ ಹೇಳೋಕೆ ಶುರು ಮಾಡೋದ? ಹೇಳಿ ನೀವು. ಹಾಗಲ್ಲ ಅಂತ. ನಾಪೃಷ್ಟ ಕಸ್ಯಚಿತ್ ಬ್ರೋಯ. ಬಂದು ಕೇಳದೆ ನಾವು ಇದನ್ನು ಹೇಳಬಾರ್ದು. ನಚ ಅನ್ಯಾಯೇನ ಪೃಚ್ಛತಃ. ಅನ್ಯಾಯವಾಗಿ ಪ್ರಶ್ನೆ ಕೇಳಿದ್ರು ಕೂಡ ಹೇಳಬಾರ್ದು. ಒಬ್ಬನಿಗೆ ಗೊತ್ತಿದ್ದು ಬೇಕು ಅಂತ ಕೇಳ್ತಾನೆ, ತಮಾಷೆ ಕೇಳ್ತಾನೆ, ವ್ಯಂಗ್ಯಕ್ಕೆ ಕೇಳ್ತಾನೆ, ದುರುಪಯೋಗ ಮಾಡೋಕ್ಕೋಸ್ಕರ ಕೇಳ್ತಾನೆ. ಆ ಜ್ಞಾನವನ್ನು ಪಡ್ಕೊಂಡು ಪ್ರಪಂಚಕ್ಕೆ ಹಾನಿ ಮಾಡೋಕ್ಕೋಸ್ಕರ ಕೇಳ್ತಾನೆ. ಹೇಳ್ಕೊಡ್ತು. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಯಾರು ಏನು ಕೇಳದೆ ಮೇಲ್ಬಿದ್ದು ನಾವು ಹೇಳ್ಬಾರ್ದು. ಚಪಲದಿಂದ ಹೇಳ್ಬೇಕು. ಚಪಲ ಬಂದ್ಬಿಡುತ್ತೆ. ನಮಗೊಂದು ವಿಷಯ ಗೊತ್ತು ಅಂತ ಆದಾಗ ಹೇಳಬೇಕು ಎಲ್ರಿಗೂ ಅಂತ ಅನ್ಸ್ಬಿಡುತ್ತೆ ನಮಗೆ. ಹಾಗೆಲ್ಲ ಹೇಳಬಾರ್ದು. ನಚ ಅನ್ಯಾಯೇನ ಪೃಚ್ಛತಃ. ಒಂದು ವೇಳೆ ಯಾರಾದರೂ ಬಂದು ಕೇಳಿದ್ರು ಕೂಡ ಅವನು ನ್ಯಾಯವಾಗಿ ಕೇಳ್ತಾ ಇದ್ದಾನ, ಅವನು ಸದುಪಯೋಗ ಮಾಡ್ತಾನ, ಮುಂದಕ್ಕೆ ಅವನು ಯೋಗ್ಯನ ಅದಕ್ಕೆ. ಈಗ ಒಂದು ಉಗ್ರಗಾಮಿ ಬಂದು ಕೇಳಿದ್ರೆ ನಾವು ಪಿಸ್ತೂಲ್ ಕೊಟ್ಬಿಡ್ಬೋದು ಅವನಿಗೆ, ಚೂರಿ ಕೊಟ್ಬಿಡ್ಬೋದು ಅವನಿಗೆ, ಮನೆದೆಲ್ಲ ಗುಟ್ಟು ಹೇಳ್ಬಿಡ್ಬೋದ, ಇಲ್ಲಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ಬೋದ ನಾವು? ಇಲ್ಲ ಅಲ್ವಾ? ಹಾಗಾಗಿ ಅನಧಿಕಾರಿಗೆ, ಅಯೋಗ್ಯನಿಗೆ ನಾವು ವಿದ್ಯೆಯನ್ನು ಕೊಡಬಾರ್ದು. ಮಕ್ಕಳು ಇದೊಂದು ವಿಷಯ ನೆನಪಿಟ್ಕೊಳ್ಳಿ. ನೀವು ಇವತ್ತು ಮಕ್ಕಳು ವಿದ್ಯಾರ್ಥಿಗಳು, ನಾಳೆ ನೀವು ಗುರುಗಳಾಗ್ತೀರಿ ಅನ್ನೋ ಸಂದರ್ಭ ಬರ್ಬೋದು. ಆದರೆ ನಿಮಗೆ ಸಿಕ್ಕಿದ ಒಳ್ಳೊಳ್ಳೆ ವಿದ್ಯೆಗಳನ್ನು, ಶ್ರೇಷ್ಠವಾದ ವಿದ್ಯೆಗಳನ್ನು ಅಯೋಗ್ಯರಿಗೆ ಕೊಡಬಾರ್ದು. ಸ್ಮೃತಿಯಲ್ಲೇ ಇನ್ನೊಂದು ಮಾತಿದೆ, ವಿದ್ಯೆಯ ಸಹ ಮರ್ತವ್ಯಂ ನತ್ವೇನಾಂ ಇರಿಣೇವಪೇತ್. ಹಾಗಂದ್ರೆ ಏನಂದ್ರೆ, ವಿದ್ಯೆ ಜೊತೆಗೆ ಸತ್ರು ಪರವಾಗಿಲ್ಲ, ಆದರೆ ಅಯೋಗ್ಯನಿಗೆ ಕೊಡಬಾರ್ದು, ಅನಧಿಕಾರಿಗೆ, ಅಧಿಕಾರಿ ಅಲ್ಲದವನಿಗೆ ಕೊಡಬಾರ್ದು ಅದನ್ನು. ಹಾಗಾಗಿ ಸಂತೋಷ ಆಗಿದ್ದು. ಒಬ್ಬ ಯೋಗ್ಯ ಅಧಿಕಾರಿ, ವಿದ್ಯೆಗೆ ಅರ್ಹನಾದವನು, ಯೋಗ್ಯನಾದವನು ಮುಂದೆ ಕೇಳಿದ್ನಲ್ಲ, ಸಂತೋಷ ಆಯಿತು ಅದಕ್ಕೆ. ಮುಂದಕ್ಕೆ ವಾಲ್ಮೀಕಿಗಳಿಗೆ ನಾರದರು ಹೇಳ್ತಾರೆ, ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣ. ಮೊದಲ ಮಾತೇನು ಅಂದರೆ, ನಾರದರದ್ದು ಕಷ್ಟ ಇವೆಲ್ಲ ಇರೋದಿಲ್ಲ ಒಬ್ಬನಲ್ಲಿ. ಈ ಗುಣಗಳು ದುರ್ಲಭ, ಇವು ಒಂದೊಂದಿರೋದ ಕಷ್ಟ. ಆದರೆ ನೀನು ಕೇಳಿದ ಗುಣಗಳಲ್ಲಿ ಹೆಚ್ಚಿನದು ದುರ್ಲಭ. ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತ. ಬಹವಃ ದುರ್ಲಭಾಶ್ಚೈವ. ಒಂದು ಎರಡು ಕೇಳಿಲ್ಲ, 10-16 ಕೇಳಿದೀಯ ನೀನು. ಮತ್ತವೆಲ್ಲ ಎಂಥದ್ದು ಅಂದರೆ ದುರ್ಲಭವಾದ ಗುಣಗಳು. ಈಗ ಹೀಗೆಲ್ಲ ಕೇಳಿದ್ರೆ ಬಹಳ ಸುಲಭ. ಈಗ 2 ಕಿವಿ, 2 ಕಣ್ಣು, 1 ಮಗು, 2 ಕಾಲು, 2 ಕೈ ಇರೋನು ಯಾರು ಅಂತ ಕೇಳಿದ್ರೆ ಬೇಗ ಹೇಳ್ಬಿಡ್ಬೋದಲ್ವಾ ಉತ್ತರನ? ಹೇಳೋದೇನು? ಎಲ್ಲರೂ ಅದೇ ಅಲ್ವಾ? ಆದ್ರೆ ಆ ತರಹದ್ದಲ್ಲ, ಅಂದ್ರೆ ಕಾಮನ್ ಅಲ್ಲ, ಎಲ್ಲ ಕಡೆ ಸಿಗುವಂಥದ್ದಲ್ಲ. ಸಿಗದೇ ಇರತಕ್ಕಂಥ ಗುಣಗಳು ಅವು 1-2 ಅಲ್ಲ, 16 ಗುಣಗಳು ಪಟ್ಟಿ ಮಾಡಿದ್ದೀರಿ. ಕಷ್ಟ ಇದು. ಆದರೆ ಉತ್ತರ ಹೇಳ್ತೇನೆ ಎಂಬುದಾಗಿ ಕಣ್ಮುಚ್ಚಿ ಒಳಗೆ ಮುಳುಗ್ತಾರೆ ನಾರದರು. ಯಾರದು? ಎಲ್ಲ ಇರ್ತಕ್ಕಂಥವನು, ಎಲ್ಲ ಗುಣಗಳು ಇರ್ತಕ್ಕಂಥವನು. ಕಣ್ಮುಚ್ಚಿದ್ಯಾಕೆ ಅವರು?
ಆಕೆ ಹೇಳಿದ್ದನ್ನೇ ಸರಿಯಾದ ಉತ್ತರ ಅದು. ಅದನ್ನ ಈಗಿನ ಕಾಲದ ಭಾಷೆಯಲ್ಲಿ ಹೇಳೋದಾದ್ರೆ ಸ್ಕ್ಯಾನ್ ಮಾಡಬೇಕು 3 ಲೋಕವನ್ನು ಒಂದ್ಸರ್ತಿ ಅಂತ. ಯಾರು ಈ 16 ಗುಣ ಇರೋನು? ಇಡೀ 3 ಲೋಕವನ್ನೊಮ್ಮೆ ಸ್ಕ್ಯಾನ್ ಮಾಡೋದು ಅಂತ. ತಮ್ಮ ಅಂತರ್ದೃಷ್ಟಿಯಿಂದ, ತಮ್ಮ ಅಂತರ್ಜ್ಞಾನದಿಂದ ಇಡೀ 3 ಜಗವನ್ನು ಒಮ್ಮೆ ಪರಿಹಾರ, ಒಂದು ಇಡೀ ಜಗತ್ತನ್ನ ಅವೇಕ್ಷಣೆ ಮಾಡಿ ನೋಡಿ ಯಾರು ಅಂಥವನು? ಒಬ್ಬನೇ ಅಂಥವನು. ಯಾಕೆಂದ್ರೆ ಅಕಸ್ಮಾತ್ ಯಾವ್ದಾದ್ರು ದೇವತೆ ಇರ್ಬೋದು, ಕೆಲವು ಗುಣಗಳು ಇರ್ತಕ್ಕಂಥ ದೇವತೆ ಇರ್ಬೋದು. ಆದ್ರೆ ಪ್ರಶ್ನೆ ಇರೋದು ಏನಂದ್ರೆ ಮನುಷ್ಯ ಯಾರು ಆ ಥರದವನು ಅಂತ. ಹಾಗಾಗಿ ಅಂಥವ್ರನ್ನೇ ಹುಡುಕ್ಬೇಕಲ್ಲ. ಹುಡುಕಿ 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 ಅವರಿಗೆ ಸಿಕ್ಕಿದ್ದು ಒಬ್ಬನೇ. ಧೈರ್ಯುಕ್ತ ಶ್ರೂಯತಾಂಧರಃ, ಎಲ್ಲ ಗುಣಗಳು ಉಳ್ಳವನ ಬಗ್ಗೆ ಹೇಳ್ತೇನೆ ಕೇಳಿ ಅಂತ ಮನುಷ್ಯನ ಬಗ್ಗೆ ಹೇಳ್ತೇನೆ ಅಂತ. ವಾಲ್ಮೀಕಿಗಳು ಕೇಳಿದಾಗ ನಾರದರು ಸುಮ್ಮನೆ ಏನೋ ಒಂದು ಉತ್ತರ ಹೇಳಿಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಮುನೇ ಅಹಂ ಬುದ್ಧ್ವಾ ವಕ್ಷ್ಯಾಮಿ. ಅಹಂ ಹೇಳಿ ಅರ್ಥ ಏನು? ಅಹಂ ಬುದ್ಧ್ವಾ ವಕ್ಷ್ಯಾಮಿ, ತಿಳಿದು ಹೇಳ್ತೇನೆ ಅಂತ. ಬುದ್ಧ್ವಾ ಅಂದ್ರೆ ಬುದ್ಧ್ವಾ ವಕ್ಷ್ಯಾಮಿ, ತಿಳಿದು ಹೇಳ್ತೇನೆ. ತಿಳಿದೇ ಹೇಳಬಾರ್ದು, ಗೊತ್ತಿಲ್ಲ ಮಾತಾಡಬಾರ್ದು, ಗೊತ್ತಿದ್ದು ಮಾತಾಡಬೇಕು. ಅಹಂ ಬುದ್ಧ್ವಾ ವಕ್ಷ್ಯಾಮಿ. ನೀವಾದ್ರೂ ಕೂಡ ಹಾಗೆ, ನಿಮ್ಮನ್ನೇನಾರು ಯಾರು ಕೇಳಿದ್ರೆ ಗೊತ್ತಿದ್ರೆ ನೀವು ಹೇಳಬೇಕು, ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳೋದು ಕಲಿಬೇಕು. ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋದು ಗೊತ್ತಿಲ್ಲ, ಅವನು ಬೆಳೆಯೋದಿಲ್ಲ, ಅವನು ಜ್ಞಾನಿ ಆಗೋದಿಲ್ಲ. ಗೊತ್ತಿಲ್ಲ ಅಂತ ನಿಸ್ಸಂಕೋಚವಾಗಿ ಹೇಳೋಕೆ ಗೊತ್ತಿರಬೇಕು ನಮಗೆ. ಇಲ್ಲ, ಆ ವಿಷಯ ಆದ್ರೆ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ವಾಲ್ಮೀಕಿಗಳಿಗೆ ನಾರದ್ರು ಕೂಡ ಹೇಳಿದ ಮಾತಾದೆ, ತಿಳ್ಕೊಂಡು ಹೇಳ್ತೇನೆ. ಅಹಂ ಬುದ್ಧ್ವಾ ವಕ್ಷ್ಯಾಮಿ. ನೀವು ಕೇಳಿದ ಪ್ರಶ್ನೆಗೆ ನಿಂತ ಮೆಟ್ಟಿಗೆ ಉತ್ತರ ಅಂತಲ್ಲ, ಅದು ಒಂದು ಕ್ಷಣ ನಿಲ್ಲಿ, ತಿಳಿದು ಹೇಳ್ತೇನೆ ಎಂಬುದಾಗಿ ಧ್ಯಾನದಲ್ಲಿ ತಿಳಿದವರು ಹೇಳಿದರು. ತಿಳಿದು ಹೇಳಿದ್ರು ಅಂದ್ರೆ, ಹುಡುಕಿ ಹೇಳಿದ್ರು ಅಂದ್ರೆ, ಅರ್ಥ ಮಾಡ್ಕೊಂಡು ಹೇಳಿದ್ರು ಅಂದ್ರೆ, ಎಲ್ಲಿ ಹೋಗಿ ತಿಳಿದು ಹೇಳಿದ್ರು ಅವರು? ಯಾರನ್ನು ಕೇಳಿದ್ರು ನಾರದರು? ನಾರದರು ತಮ್ಮ ಗುರುಗಳ ಹತ್ರ ಹೋಗಿ ಕೇಳ್ಕೊಂಡು ಬಂದ್ರ? ಪುಸ್ತಕ ತೆಗೆದು ನೋಡಿದ್ರಾ? ದೊಡ್ಡ ಲೈಬ್ರರಿಗೆ ಹೋಗಿ ತಪ್ಪ ಪುಸ್ತಕಗಳನ್ನೆಲ್ಲ, ಧೂಳು ಹಿಡಿದ ಪುಸ್ತಕಗಳನ್ನೆಲ್ಲ ಒಂದೊಂದೇ ಮಗಚಿ ಹಾಕಿ ಹಾಗೇನಾದ್ರು ಮಾಡಿದ್ರಾ? ಇಲ್ಲ ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕಂಪ್ಯೂಟರ್ ಓಪನ್ ಮಾಡಿ ಗೂಗಲ್ ಮಾಡಿದ್ರಾ? ಈ 16 ಗುಣಗಳು ಯಾರು? ಕೋನಸೂಯಕ ಕಶ್ಚೈಕ ಪ್ರಿಯದರ್ಶನ ಅಂತ ಗೂಗಲ್ ಮಾಡಿದ್ರಾ? ಒಂದೊಂದೇ ಮನೆಗೆ ಹೋಗಿ ಬ್ಯಾಟ್ರಿ ಹಿಡಿದು ಹುಡುಕಿದ್ರ ಅವರು? ಯಾರು 16 ಗುಣಗಳುಳ್ಳವನು ಯಾರು ಅಂತ ಒಬ್ಬೊಬ್ಬರನ್ನೇ ಹೋಗಿ ನೋಡಿದ್ರ? ಎಲ್ಲ ಭೇಟಿ ಕೊಡೋದಪ್ಪ. ದಿಲ್ಲಿ ಹುಡ್ಕೋದು, ಮುಂಬೈ ಹುಡ್ಕೋದು, ಕಲ್ಕತ್ತಾ ಹುಡ್ಕೋದು, ಆಮೇಲೆ ವಾಷಿಂಗ್ಟನ್ ಹುಡ್ಕೋದು, ಕೋಪನ್ ಹೇಗನ್ ಹುಡ್ಕೋದು, ನ್ಯೂಯಾರ್ಕ್ ಹುಡ್ಕೋದು ಮಾಡಿದ್ರ? ಮತ್ತೆ ಎಲ್ಲಿ ಹುಡುಕಿದವರು? ಎಲ್ಲಿ ಸಿಕ್ಕಿದ್ದು ರಾಮ ಅವರಿಗೆ? ಹುಡುಕಿದ್ದಲ್ಲಿ ಸಿಕ್ಕಿದ್ದಲ್ಲಿ. ತಮ್ಮ ಶಕ್ತಿಯಿಂದ ಎಲ್ಲಿ ಹುಡುಕಿದ್ರು? ಕಾಡಲ್ಲಿ ಹುಡುಕಿದ್ರ? ಕಾಡಲ್ಲಿ ರಾಮ ಸಿಕ್ಕಿದ್ನ? ಬೇಡ, ನಿಮಗೆ ಈ ತರ ಕೇಳ್ತೀವಿ, ಹೇಳಿ ನೀವು ಉತ್ತರನ. ರಾಮ ಎಲ್ಲಿರ್ತಾನೆ? ಅಯೋಧ್ಯೆಗೆ ಹೋದ್ರೆ ರಾಮ ಸಿಗ್ತಾನೆ? ಮತ್ತೆ ಎಲ್ಲಿ ಸಿಗ್ತಾನೆ? ನೀವು ಕೋಸರ ಕಳಿಸ್ಕೊಡ್ತೀವಿ, ರಾಮನ ಹುಡ್ಕೊಂಡ್ ಬರ್ತೀರ, ನೀವು ತೋರಿಸ್ತೀರ ರಾಮನ ನಮಗೆ. ಮತ್ತೆ ರಾಮ ಇರುವುದು ಎಲ್ಲ ಜೀವಗಳ ಹೃದಯದಲ್ಲಿ. ರಾಮ ಇರುವುದು ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮೆಲ್ಲರ ಅಂತರಂಗದಲ್ಲಿ. ಅಲ್ಲಿ ಹುಡುಕಿದ್ದು ನಾರದರು ರಾಮನನ್ನು ಹೊರತು ಮತ್ತೆ ಎಲ್ಲೂ ಅಲ್ಲ. ಹಾಗೆ ನೀವು ಭಗವಂತನ ಹುಡುಕೋದಾದ್ರೆ ಎಲ್ಲಿ ಹುಡುಕ್ಬೇಕು ಅಂದ್ರೆ ನಮ್ಮೊಳಗೆ ಹುಡುಕ್ಬೇಕು ಹೊರತು ಹೊರಗಡೆಗಲ್ಲ. ಅದಕ್ಕೊಂದು ಗೀತ ಇದೆ, ಸದಾಶಿವ ಬ್ರಹ್ಮೇಂದ್ರ ಇನ್ನೊಬ್ಬರು ಮಹಾ ಅವಧೂತರು ರಚನೆ ಮಾಡಿರ್ತಕ್ಕಂಥ ಒಂದು ಗೀತ. ಆ ಗೀತವನ್ನು ಕೇಳೋಣ. ಆ ಗೀತ ಏನು ಹೇಳುತ್ತೆ ಅಂದ್ರೆ, ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ. ಖೇಲತಿ ಅಂದ್ರೆ ಗೊತ್ತಾ ನಿಮಗೆ?
ಖೇಲತಿ ಮಮ ಹೃದಯ ರಾಮ ಅಂದ್ರೆ ರಾಮ ಅಷ್ಟು ಚಿಕ್ಕವನ ಆಟ ಆಡೋದಕ್ಕೆ? ಹೇಳಿ ನೀವು. ನಿಮ್ಮಾಗೇನೆ ರಾಮ 8ನೇ ಕ್ಲಾಸಾ 5ನೇ ಕ್ಲಾಸಾ ರಾಮ ಹಾಗಾದ್ರೆ? ಮತ್ತೆ ಖೇಲತಿ ಅಂದ್ರೆ ಸರಿಯಾದ ಉತ್ತರ. ಒಂದು ರಾಮನು ಕೂಡ ಮಗುವಾಗ್ತಾನೆ, ನಮ್ಮ ಜೊತೆಗೆ ಆಟ ಆಡ್ತಾನೆ ರಾಮ. ನಮಗೆ ಮಗುವಿನ ಮನಸ್ಸಿದ್ರೆ, ನಮ್ಮಲ್ಲಿ ಆ ಮುಗ್ಧತೆ ಶುದ್ಧತೆ ಇದ್ರೆ ನಮ್ಮ ಜೊತೆಗೆ ರಾಮ ಬಂದು ಆಟ ಆಡ್ತಾನೆ, ಬಾಲರಾಮ ಆಗ್ತಾನೆ. ಅದು ಕೂಡ ಒಂದು. ಇನ್ನೊಂದು, ಈ ಜಗತ್ತೇ ಅವನಿಗೊಂದು ಆಟ, ಸೃಷ್ಟಿ ಸ್ಥಿತಿ ಲಯಗಳೇ ಅವನಿಗೊಂದು ಆಟ. ಹಾಗಾಗಿ ಆ ಅರ್ಥಲ್ಲೂ ಕೂಡ ಆಟ ಆಡ್ತಾನೆ ಅಂತ. ಆ ಹಾಡನ್ನು ಕೇಳೋಣ ಮಕ್ಕಳೇ. ನಿಮ್ಮಲ್ಲೇ ಒಬ್ಳು ಈ ಹಾಡನ್ನು ಹಾಡ್ತಾಳೆ, ಈ 3 ಜನ ಸೇರಿ ಹಾಡ್ತಾರೆ. ನೀವು ಹಾಡನ್ನು ಕೇಳಿ ಕಲ್ತ್ಕೊಳ್ಳಿ, ನೀವು ಕೂಡ ಅರ್ಥನೂ ತಿಳ್ಕೊಳ್ಳಿ. ಇನ್ನೊಂದ್ಸತಿ ನಾವು ಬಂದಾಗ ಕೇಳಿದಾಗ ಅರ್ಥ ಹೇಳಬೇಕು, ನೀವು ಅರ್ಥನೂ ತಿಳ್ಕೋಬೇಕು. ನೀವು ತಾತ್ಪರ್ಯ ಇಷ್ಟೇ, ಆ ಮುಖ್ಯವಾದ ವಾಕ್ಯದ ಅರ್ಥ ಇಷ್ಟೇ, ರಾಮ ನಮ್ಮ ಹೃದಯದಲ್ಲಿ ಆಟವಾಡ್ತಾನೆ, ನಮ್ಮ ಹೃದಯದಲ್ಲೇ ಇರ್ತಾನೆ ಅಂತ. ಹಾಗಾಗಿ ಅದನ್ನು ನಾವು ಕೇಳಿ ಭಾವಿಸಿ ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಖೇಲತಿ ಮಮ ಹೃದಯ ರಾಮ, ಸದಾಶಿವ ಬ್ರಹ್ಮೇಂದ್ರರ ರಚನೆ. ಈ ಹಾಡು ಕಲ್ತ್ಕೋಬೇಕು. ಈ ರಾಗ, ಈ ಭಾವ, ಇದರ ಅರ್ಥ, ಈ ಸಾಹಿತ್ಯ ಇದೆಲ್ಲ ಕಲ್ತ್ಕೋಬೇಕು, ನಿಮ್ಮ ಬಾಯಲ್ಲಿ ಬರಬೇಕು ಅದು. ಯಾಕೆಂದ್ರೆ ಈ ಹಾಡು ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಬಂದ್ರೆ ರಾಮ ನಿಮ್ಮ ಹೃದಯಕ್ಕೆ ಬಂದು ಆಟ ಆಡೋಕೆ ಶುರು ಮಾಡ್ತಾನೆ. ಆಮೇಲೆ ನಿಮ್ಮ ಬದುಕು ಬಂಗಾರ ಆಗತ್ತೆ. साम्राज्योद्धारी
ಪ್ರಿಯ ಹಾಡನ್ನು ತುಂಬ ಪ್ರಿಯವಾಗುವಂತೆ ಹಾಡಿದ್ದಾಳೆ. ಆ ಹಾಡಿನ ತಾತ್ಪರ್ಯವೇ ಒಂದು ಮುಖ್ಯವಾಗಿರ್ತಕ್ಕಂಥ ತತ್ವ, ರಾಮನಿರುವುದು ನಮ್ಮೆಲ್ಲರ ಹೃದಯದಲ್ಲಿ. ರಾಮ ದೇವಸ್ಥಾನಗಳಲ್ಲೂ ಇದ್ದಾನೆ, ಕ್ಷೇತ್ರಗಳಲ್ಲೂ ಇದ್ದಾನೆ, ಇಲ್ಲ ಅಂತಲ್ಲ, ಜಗತ್ತಲ್ಲೆಲ್ಲ ಇದ್ದಾನೆ. ಆದರೆ ನಾವು ಹುಡುಕಬೇಕಾಗಿರೋದು ನಮ್ಮ ಹೃದಯದಲ್ಲಿ. ಹಾಗೆ ನಾರದರು ಕೂಡ ತಮ್ಮ ಹೃದಯದಲ್ಲಿ ಹುಡುಕಾಡಿ ಒಳ ಮುಳುಗಿ ರಾಮನನ್ನು ಕಂಡು ಬಂದು ಆ ಷೋಡಶ ಗುಣ ಪರಿಪೂರ್ಣನನ್ನು, 16 ಗುಣಗಳ ನಿಧಿಯನ್ನು, ಅವನ ಕಥೆಯನ್ನು ವಾಲ್ಮೀಕಿಗಳಿಗೆ ಬಣ್ಣನೆ ಮಾಡ್ತಾರೆ. ಅದನ್ನು ಮುಂದಿನ ಕಂತಿನಲ್ಲಿ ಅವಲೋಕನ ಮಾಡೋಣ. ರಾಮನು ಹೇಗೆ ಷೋಡಶ ಗುಣ ಪರಿಪೂರ್ಣ, ಈಗ ವಾಲ್ಮೀಕಿಗಳು ಕಂಡ ರಾಮನನ್ನು ನಾವು ಅದ್ರ ಬಗ್ಗೆ ಕೇಳಿ ಆಯಿತು. ನಾರದರು ಕಂಡ ರಾಮಾಯಣ ಎಂಥದ್ದು ಅನ್ನೋದನ್ನು ಮುಂದಿನ ಕಂತಿನಲ್ಲಿ ಅವಲೋಕನ ಮಾಡೋಣ. ಏತನ್ಮಧ್ಯೆ ನೀವು ಈ ಹಾಡನ್ನು ಕಲಿಬೇಕು ಎಲ್ಲರೂ ಕೂಡ. ಹರೇ ರಾಮ.